ಯಾರು ತನ್ನಿಂದ ತನ್ನ ಜೀವನನೇ ಹಾಳು ಮಾಡ್ಕೊಂಡೋ ಅವನು ಜೀವಂತವಾಗಿರೋದಕ್ಕೆ ಯೋಗ್ಯನಲ್ಲ. ವಿದ್ಯಾ, ದುಡ್ಡು ಕೊಡು, ದುಡ್ಡು ಕೊಡು ವಿದ್ಯಾ, ದುಡ್ಡು ಕೊಡು. ನೀನ್ ನನ್ನ ತಲೆ ಕೆಡಿಸ್ಬೇಡ. ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ. ದುಡ್ಡಿಲ್ವಾ ನಿನ್ನ ಹತ್ರ? ಇವೆಲ್ಲ ತಗೊಳ್ಳೋದಕ್ಕೆ ದುಡ್ಡಿದೆ ನಿನ್ನ ಹತ್ರ? ನನಗ್ ಕೊಡೋದಕ್ ಮಾತ್ರ ದುಡ್ಡಿಲ್ವ ನಿನ್ನ ಹತ್ರ? ಇದೇನಿದು? ಈ ವಡಪಾವ್ಯಾರ್ ನಿಮ್ಮ ಅಪ್ಪ ತಂದು ಕೊಟ್ನಾ? ನನ್ ಕೆಲ್ಸ ಮಾಡಿ ದುಡ್ದಿದ್ ಹಣದಲ್ಲಿ ನಾನು ಅದನ್ನೆಲ್ಲ ತಗೊಂಡ್ ಬಂದಿರೋದು. ವಡಪಾವ್ ಬೇಕಾ ನಿನ್ ಮಕ್ಳಿಗೆ? ಇದು ನಿನ್ ಮಕ್ಳಿಗೆ ಬುದ್ಧಿ ಕಲಿಸ್ತೀನಿ. ದಯವಿಟ್ಟು ಮಕ್ಳಿಗೆ ಇವತ್ತು ನಿನ್ ಜೊತೆ ಈ ಮಕ್ಕಳು ಚರ್ಮವನ್ನು ಸುಳಿದ್ ಬಿಡ್ತೀನಿ. ಕೊಡು ದುಡ್ಡು. ನಿಲ್ಸು ನಿಲ್ಸು ನಿಲ್ಸು, ಕೊಡ್ತೀನಿ. ಬೇಗ ಕೊಡು. ದುಡ್ಡು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ಇಲ್ಲ ಅಂತಿದ್ರೆ ನಿನ್ ಕತೆ ಮುಗಿಸ್ತಿದ್ದೆ. ಹೋಗೋ. ಚಿನ್ನ ಬೆಳ್ಳಿ ಕಪ್ಪಾಗಬಹುದು, ಆದ್ರೆ ಸಂಬಂಧಗಳು ಯಾವತ್ತು ಹೊಳಿತಾನೆ ಇರ್ಬೇಕು. ಇದು ನನಗೆ ಮೊದಲೇ ಗೊತ್ತಾಗ್ಬೇಕಿತ್ತು. ಈ ನರಕದಿಂದ ಪಾರಾಗ್ಬೇಕಂದ್ರೆ ನನಗ್ ಬೇರೆ ದಾರಿ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಮಕ್ಳೇ. ನಾನ್ ನಿಮ್ಮಿಬ್ರನ್ನ ತುಂಬಾ ಪ್ರೀತಿಸ್ತೀನಿ. ವಿದ್ಯಾ, ಹೇ ಕುನಾಲ್, ವಿದ್ಯಾ, ಹೇ ವಿದ್ಯಾ, ಡಿಂಪು, ಮಗಳೇ ಡಿಂಪು. ಅಯ್ಯೋ ದೇವ್ರೆ, ಏನ್ ಮಾಡ್ಬಿಟ್ಟೆ ನಾನು? ಸರ್, ಸರ್ ನಿಲ್ಲಿ ಸರ್, ಪ್ಲೀಸ್. ನನ್ನನ್ನು ತಡಿಬೇಡಿ. ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳ ಹತ್ರ ಹೋಗೋದನ್ನ ಯಾರು ತಡಿಯಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ, ನಾನು ಬರ್ತಾ ಇದ್ದೀನಿ ಮಕ್ಕಳ. ಡಿಂಪು, ಕುನಾಲ್, ನಾನು ಬರ್ತಾ ಇದ್ದೀನಿ. ಸರ್, ನಾನು ಬದುಕಿದ್ದೀನಿ. ಎರಡ್ 2010. ನಾನು ಇಷ್ಟು ವರ್ಷ ಹಿಂದೆ ಹೇಗೆ ಬಂದಿದ್ದೀನಿ? 2032ರಿಂದ ನೇರವಾಗಿ 2010ಕ್ಕೆ. ಇದು ಟೈಮು ಕರೆಕ್ಟಾಗಿ ತೋರಿಸ್ತಿದೆ. ಆದ್ರೆ ನಾನು ಇಷ್ಟು ವರ್ಷ ಹೇಗೆ ಹಿಂದೆ ಬಂದೆ? ಡಿಂಪು, ನೀನು? ನನಗನ್ಸುತ್ತೆ ತಪ್ಪನ್ನ ತಿತ್ಕೊಂಡು ಎಲ್ಲಾನು ರೀಸೆಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಡಿಂಪು, 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 ನಾನು. ಏನ್ ಮಾಡ್ತಿದೀಯ ನೀನು? ವಿದ್ಯಾ, ನೀನ್ ಬದುಕಿದ್ಯಾ? ನೀನು ಹೊಡಿಬೇಡ, ಹೊಡಿಬೇಡ. ನನಗ್ ದುಡ್ಡು ತಾನೇ ಬೇಕು. ಅಯ್ಯೋ, ಇಲ್ಲ ಇಲ್ಲ, ನನಗೆ ದುಡ್ಡು ಬೇಡ. ಇವತ್ತಿಂದ ಎಲ್ಲ ಚೇಂಜ್. ಎಣ್ಣೆ ಜೂಜು ಯಾವುದನ್ನು ಮಾಡೋದಿಲ್ಲ. ಸುಮ್ನೆ ಇರು. ನಿನ್ ಕೈಲಾಗದೆ ಇರೋ ಕೆಲ್ಸನ ಯಾಕೆ ಸುಮ್ನೆ ಹೇಳ್ತೀಯ? ಸರಿ, ಖಂಡಿತ ಆಗತ್ತೆ. ನೀನ್ ನನ್ಗೊಂದು ಅವಕಾಶ ಕೊಟ್ಟು ನೋಡು. ಯಾವ ಕೆಟ್ಟ ಕೆಲ್ಸನೂ ಮಾಡಲ್ಲ. ಏ ಡಿಂಪು, ಬಾಯ್ಲೆ. ಏನೂ ಆಗಲ್ಲ ಮಕ್ಳೇ, ಏನೂ ಆಗಲ್ಲ. ಅಪ್ಪನ್ ಮುಖ ನೋಡಿನೇ ಹೆದ್ರೋಕ್ ಶುರು ಮಾಡಿದ್ದಾರೆ ಮಕ್ಳು. ಈ ತರ ಬದುಕೋದಕ್ಕಿಂತ ವಿಷ ಕೊಡ್ ಸಾಯೋದೇ ಒಳ್ಳೇದು. ಆ ತರ ಹೇಳ್ಬೇಡ. ನಾನ್ ನಿನಗ್ ಮಾತು ಕೊಡ್ತೀನಿ. ಈ ಮುಖ ನೋಡಿ, ಮಕ್ಳು ಭಯ ಪಡೋದಲ್ಲ, ಹೆಮ್ಮೆ ಪಡ್ತಾರೆ ನೋಡು. ಎಲ್ಲ ಕೆಟ್ಟ ಕೆಲ್ಸನೂ ಬಿಡ್ತೀನಿ. ದಯವಿಟ್ಟು ಒಂದು ಅವಕಾಶ ಕೊಡು. ನೀವೆಲ್ಲ ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಿನ್ನೆಲ್ಲ ಮಾತುಗಳು ನಿಜ ಆಗಿದ್ರೆ ನಾನ್ ನಿನ್ ಮಾತಿನ ಮೇಲೆ ನಂಬಿಕೆ ಇಡ್ತಿದ್ದೆ. ಹಾಗಾದ್ರೆ ನಂಬು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು, ನಾನ್ ಮಾಡ್ತೀನಿ. ನಾನ್ ಇದುವರೆಗೂ ಮಾಡಿಲ್ಲ ಅಲ್ಲ, ಅದನ್ನ ಇವಾಗ ಮಾಡ್ತೀನಿ. ನೀನ್ ಹೇಳು. ಇಲ್ಲ, ನೀನ್ ಹೇಳು. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಸರಿ ಆಯ್ತು. ಈಗ ನೀವು ನಿಜವಾಗ್ಲೂ ಬದ್ಲಾಗಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿ. ಹಾ, ನೀನ್ ಹೇಳು. ಮಾರ್ಕೆಟ್ ಹೋಗಿ 1 kg ಸಕ್ಕರೆ, ಟೀ ಪುಡಿ, 2 kg ಅಕ್ಕಿ ತಗೊಂಡ್ ಬನ್ನಿ. ಹಾ ಸರಿ. ಮತ್ತೆ ಈ ದುಡ್ಡಿಂದ ರೇಷನ್ ತರೋ ಬದಲು ನೀವು ಕುಡ್ಕೊಂಡ್ ಬಂದ್ರೆ ಮಕ್ಳ ಮೇಲೆ ಇಲ್ಲ, ನಾನು ಆತರ ಮಾಡೋದಿಲ್ಲ. ನಾನು ಈಗ್ಲೇ ತಗೊಂಡ್ಬರ್ತೀನಿ.
ಹೇ ನೀಲ್, ಅರೆ ವಾ, ಎಲ್ಲೋಗಿದ್ಯಪ್ಪ ನೀನು? ಇಷ್ಟೊಂದ್ ದಿನ ಆಯ್ತು. ಏ, ದುಡ್ಡೆಲ್ಲಿಂದ ಬಂತು ನಿನ್ನ ಹತ್ರ? ಅದು ನಡಿಯೋ, ಹೋಗ್ಬಿಟ್ಟು ಮಸ್ತಾಗಿ 2 ಮಾಲ್ ಹೊಡೆದ್ಬಿಟ್ಟು ಬರೋಣ. ನಡಿಯೋ. ಇಲ್ಲ, ನನಗೆ ಕೆಲಸ ಇದೆ. ಅರೆ, ಇದೇನಿದು ಸೂರಜ್? ಪಫ್ ಸ್ಲೀವ್, ಬೋಟ್ ನೆಕ್, ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ಇದ್ರಲ್ಲಿ ಹೊಸ್ತೇನಿದೆ? ಮ್ಯಾಮ್, ನೀವು ಕಳೆದ 2 ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ ನ ರಿಜೆಕ್ಟ್ ಮಾಡ್ತಿದ್ದೀರಾ. ಟಾಪ್ ಡಿಸೈನರ್ಸ್ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ. ಬೋರಿಂಗ್, ಎಲ್ಲ ಬೋರಿಂಗ್ ಆಗಿದೆ. ನಿನಗೆ ಗೊತ್ತಲ್ವಾ, ನನ್ನ ನೆಕ್ಸ್ಟ್ ಫಿಲ್ಮ್ ಫ್ಯಾಷನ್ ಮತ್ತೆ ಡಿಸೈನ್ ಮೇಲೆ ಇರೋದು. ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್. ನಾನ್ ಹುಡುಕ್ತೀನಿ. ಸರಿ ಮ್ಯಾಮ್, ಹೇಳಿ ನಿಮ್ಗೆ ಯಾವ ತರ ಡಿಸೈನರ್ ಬೇಕು ಅಂತ. ಯಾರಾದ್ರೂ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಯೋಚನೆ ಮಾಡೋರು ಬೇಕು. ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ? ಅಮ್ಮ, ಮಾರ್ಕೆಟ್ ಹೇಗಿದೆ ಅಂತ ನಿಮಗ್ ಗೊತ್ತಲ್ವಾ ಮ್ಯಾಮ್? ಈ ಕಾಲದಲ್ಲಿ ಹೊಸದಾಗಿ ಏನಾದ್ರೂ ಶುರು ಮಾಡೋದಕ್ಕೆ ರಿಸ್ಕ್ ತಗೊಳಕ್ ಭಯ ಪಡ್ತಾರೆ. ರಿಸ್ಕ್ ನಾವು ತಗೊಳ್ಳೋಣ. ಸೋನಲ್, ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು. ದೊಡ್ಡ ಡಿಸೈನರ್ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಟ್ಯಾಲೆಂಟ್ ಇದೆಯಲ್ಲ, ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ. ಅವಕಾಶ ಸಿಗ್ಬೇಕು. ಏ ರಾಕೇಶ್ ಅಣ್ಣ, ಹೆಂಗಿದ್ಯಾ? ಏ ಮುನ್ನ, ನಿನಗೆ ಕೆಲಸ ಸಿಗ್ತಾ ಇಲ್ವಾ? ನಡಿ ನಡಿ, ತಲೆ ಚಿಂತ ನೀನು. ಅರೇ ರೇ, ಇಲ್ ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನಾನು. ಈ ತಿಂಡಿ ತಿನ್ನಿ. ಅಜ್ಜಿ, ಇಷ್ಟೊಂದೆಲ್ಲ ತಿಂಡಿ ತರ ಅವಶ್ಯಕತೆ ಏನಿತ್ತು? ಈಗ ತಾನೇ ತಿಂದಿದ್ದಾರೆ. ರಾತ್ರಿ ತಂಗಳ್ ರೊಟ್ಟಿನ ನೀರಲ್ಲಿ ನೆನ್ಸಿ ತಿನ್ಸಿದ್ಯಲ್ಲ, ನನಗೆ ಹೇಳ್ತಾಳೆ. ತಗೊಳ್ಳಿ ಮಕ್ಳ, ತಿನ್ನಿ. ಸರಿ ಆಯ್ತು, ಬನ್ನಿ. ಆ ಕುಡ್ಕ ಹೊಡೆದಿದ್ದ? ಇಲ್ಲ, ಇದು ಮೊದ್ಲೇ ಇತ್ತು. ಈಗ ರೇಷನ್ ತರಕ್ ಹೋಗಿದ್ದಾರೆ. ಅವರೇ ಹೇಳ್ತಾ ಇದ್ರು ಇವತ್ತಿಂದ ನಾನು ಎಣ್ಣೆನ ಮುಟ್ಟೋದೇ ಇಲ್ಲ ಅಂತ. 2 kg ಅಕ್ಕಿ, ಟೀ ಪುಡಿ ಮತ್ತೆ ಸಕ್ಕರೆ, ಇಷ್ಟೆಲ್ಲ ಐಟಮ್ಗಳು ಇಷ್ಟು ಕಮ್ಮಿ ದುಡ್ಡಲ್ಲಿ ಹೇಗ್ ತಗೊಳ್ಳೋದು? ನಾನಿನ್ನೂ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ಲಿ? ಇವನ್ ರಾಜ ಅಲ್ವಾ? ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಇವನ ಹತ್ರ ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ದೇ ಇರುತ್ತೆ. ಸಮಯ ಬಂದಾಗ ಕತ್ತೆ ಕಾಲ್ನು ಹಿಡಿಬೇಕಾಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ತಾನೆ. ಯಾವತ್ ನಿನ್ ಕುಡುಕ್ ಗಂಡ ಬದ್ಲಾಗ್ತಾನೋ ಆವತ್ತೇ ನಾನು ಗೋಪಾಲನ್ ಗಾಡಿ ಮೇಲ್ ಹತ್ತಿ ಡ್ಯಾನ್ಸ್ ಮಾಡ್ತೀನಿ. ನನ್ನ ಮಾತ್ ಕೇಳು ಮಗಳೇ, ಸುರೇಂದರ್ನ ಮದುವೆ ಮಾಡ್ಕೋ. ಅವಂದು ತುಂಬಾ ದೊಡ್ಡ ಸಲೂನ್ ಇದೆ. ದಿನಾ ಚೆನ್ನಾಗ್ ಸಂಪಾದನೆ ಮಾಡ್ತಾನವನು. ನಿನ್ನ ಖುಷಿಯಾಗಿಟ್ಕೋತಾನೆ. ಇಲ್ಲ, ನಾನ್ ಏನು ಕೇಳೋದಿಲ್ಲ. ನೀನಿವತ್ತು ಸುರೇಂದರ್ನ ಭೇಟಿ ಮಾಡ್ಬೇಕು. ಅಜ್ಜಿ, ನೀಲ್ ರೇಷನ್ ತಗೊಂಡ್ ಬರ್ತಾನೆ ಅಲ್ವಾ? ಅಥವಾ ಅವ್ನ ಎಣ್ಣೆ ಕುಡ್ದು ಜೂಜಾಡಕ್ ದುಡ್ಡು ತಗೊಂಡ್ ಹೋದ್ನಾ? ರಾಜಣ್ಣ! ಅಯ್ಯೋ ನಿನ್ನ, ಯಾರೋ ನೀನ ಮರ್ತ್ಬಿಟ್ರ? ಚಿಕ್ಕ ವಯಸ್ಸಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಲ್ಲ ಇಬ್ರು. ಸ್ಕೂಲ್ ಬಸ್ಸು ನಂಬರ್ 403. ನೀನು ಜಯನಗರದಿಂದ ಬರ್ತಿದ್ದವನು. ಲಾಲ್ಬಾಗಲ್ಲಿ ಇಳ್ಕೊಳ್ತಿದ್ದೆ ಪಿಂಕಿಗೋಸ್ಕರ. ಲಿಸನ್ ಯು ಬೇಬಿ ರಾಗಿಣಿ. ಓ ಸಾರಿ ಚಾಂದನಿ, ನಾಳೆ ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಹಾರ್ಟ್ ಬ್ರೇಕ್ ಮಾಡ್ಬೇಡ ನಂದು. ಅದು ರಾಜಣ್ಣ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನಾನ್ ಕೇಳ್ಪಟ್ಟೆ ನಿಮ್ ವ್ಯಾಪಾರ ಚೆನ್ನಾಗ್ ನಡೀತಿರುತ್ತಂತೆ. ನನ್ನನ್ನು ನಿಮ್ ಜೊತೆ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ. ಇಬ್ರು ಸೇರ್ಕೊಂಡು ಉಡೀಸ್ ಮಾಡ್ಬಿಡೋಣ. ಹೇ, ನಿನಗೆ ಗೊತ್ತಾ ನಾನು ಏನ್ ಮಾಡ್ತೀನಿ ಅಂತ? ಕದ್ದಿರೋ ಮಾಲ್ನ ಮಾರೋನು. ನಿನ್ ಕೈಯಲ್ಲಿ ಆಗಲ್ಲ. ಅಯ್ಯೋ, ಕಾಳ್ತನದಲ್ಲಿ ನಾನು ಎತ್ತಿದ ಕೈಯೇ. ನೀ ಎತ್ತದ್ದು ಕೇಳೋದೇ ಬೇಡ. ನೀ ಎತ್ತಾಗ ನಿಮ್ ಜೊತೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇನ್ಮೇಲೆ ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಂಡು ಇರೋಕೆ ನಂಗೆ ಇಷ್ಟ ಇಲ್ಲ. ಏನ್ ಹೇಳ್ತೀರಾ? ಟವಲ್ ಮಾರ್ಬೇಕು, ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋ ಮಾಲು, ಜೊತೆಗೆ ಸೋಪ್ಗಳು ಇವೆ. ಆಗುತ್ತಾ ಮಾರಕ್ಕೆ? ರಾಜಣ್ಣ, ಎಲ್ಲನೂ ಮಾರಿದ್ರೆ ಎಷ್ಟು ಸಿಗುತ್ತೆ? 500 ನನಗೆ, ಮಿಕ್ಕಿದ್ದೆಲ್ಲ ನಿನಗೆ. ಅದ್ ಸರಿ, ಎಲ್ ಮಾರ್ತ್ಯಾ? ಅಲ್ಲೇ ಬಂದಿದೆ ಬಂದಿದೆ ಬಂದಿದೆ. ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. ಇವನನ್ನ ನೋಡಿದ್ರೆ ಯಾವ ಮಾಲ್ ಬೇಕಾದ್ರೂ ಮಾರ್ತಾನೆ ಅನ್ಸುತ್ತೆ. ಬಂದಿದೆ ಬಂದಿದೆ ಬಂದಿದೆ. ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಕ್ಕ ಬನ್ನಿ, ನೋಡಿ ನೋಡಿ. ಏನ್ ನೋಡ್ತಾ ಇದೀರಾ? ತಗೊಂಡ್ಬಿಡಿ ಸುಮ್ನೆ. ಸ್ಮೆಲ್ ನೋಡಿ ಗಮ್ ಅಂತಿದೆ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಂದ್ರೆ ಸ್ನಾನ ಆದ್ಮೇಲೆ ಒರೆಸ್ಕೊಳ್ಳೋದು. ನೀವ್ 5 ಸೋಪ್ ತಗೊಂಡ್ರೆ 100 ರೂಪಾಯಿ ಕೊಡ್ತೀನಿ. ಅದ್ರ ಜೊತೆಗೆ 2 ಟವಲ್ ಫ್ರೀ. ಟವಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಅಲ್ವಾ? ಹಾಗಾದ್ರೆ ತಗೊಳ್ಳಿ 5. ನಾಳೆ ಬಂದ್ರೆ ಈ ಮಾಲ್ ಸಿಗೋದಿಲ್ಲ, ಯಾಕಂದ್ರೆ ಎಲ್ಲ ಇವತ್ತೇ ಖಾಲಿ ಆಗುತ್ತೆ. ಬನ್ನಿ ಬನ್ನಿ ಬನ್ನಿ, ಅಣ್ಣಂದಿರಾ ಅಕ್ಕಂದಿರಾ.
ಬೇಗ ಬೇಗ ಬನ್ನಿ, ಎಲ್ಲ ಖಾಲಿ ಆಗುತ್ತೆ. ಅಕ್ಕ ತಗೊಳ್ಳಿ. ಅಣ್ಣ, Thank ಇಲ್ಲೊಂದ್ you, ಕಡೆ. ಅಕ್ಕ. ಐದು ಐದು, ಸೋಪು ಮತ್ತೆ ಐದು, ಟವಲ್ ಐದು. ನನಗೆ. ಗೋ ಅವೇ. ಏನಾಯ್ತು ರಜಣ? ಏನಾದ್ರೂ ತಪ್ಪಾಯ್ತಾ? ಯು ಗೋ ಅವೇ. ರಜಣ, ನಾನು ತುಂಬಾ ದೂರ ಹೋಗ್ತೀಯ ನೀನು. 500 ರೂಪಾಯಿ ಮಾಲ್ನ 3000 ರೂಪಾಯಿ ಮಾರಿದ್ಯಾ? ಆ ಚಿಂದಿ ಮಾಡ್ಬಿಟ್ಟೆ ಬಿಡು, ಚಿಂದಿ. ಥ್ಯಾಂಕ್ಸ್ ನೋಡು, ರಜಣ. ಒಂದ್ ಹೊಸ ಪ್ರೊಜೆಕ್ಟರ್ ಬಂದಿದೆ, ಮಾರಕ್ಕಾಗತ್ತಾ? ಹಾ ರಜಣ, ನಾನ್ ಮಾರ್ಬಿಡ್ತೀನಿ. ನಿನ್ನೊಳಗೆ ಫೈರ್ ಇದೆ ಅಲ್ವಾ, ಇದು ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ರಾಜಣ್ಣ, ಇದು ನಿಮ್ದು. ಆಹಾ, ಇಷ್ಟೊಂದೆಲ್ಲ ದುಡ್ಡು. ಇಷ್ಟು ದುಡ್ಡಿಂದಾಗಿ ಮಕ್ಕಳು ಮತ್ತೆ ವಿದ್ಯಾ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಮನೆಗೆ ಬೇಕಾಗಿರೋ ರೇಷನ್ ಸಿಗುತ್ತೆ, ಮಕ್ಕಳಿಗೆ ಹೊಸ ಬಟ್ಟೆ ಮತ್ತೆ ಶೂನು ಸಿಗುತ್ತೆ. ಏ ನೀಲ್, ಏನ್ ಮಗ ದುಡ್ಡು ನೀನ್ ಸಂಪಾದಿಸ್ತಿದ್ಯಾ? ಪಾರ್ಟಿನ ನಾನ್ ಕೊಡಿಸ್ತೀನಿ ನಿನಗೋಸ್ಕರ. ತಗೋ ಕೊಡಿ. ನಾಳೆ ನಾನು ಪಾರ್ಟಿಗೆ ಬರ್ತಿದ್ದೀನಿ, ಇನ್ಫಾರ್ಮ್ ಮಾಡ್ಬಿಡು ಮಿಸ್ಟರ್ ಚೋಪ್ರಾಗೆ. ಆದ್ರೆ ಮಾರ್ನಿಂಗ್ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ ಮ್ಯಾಮ್? ನೀವ್ ಹೇಳ್ತಾ ಇದ್ರಿ ಹೊಸ ಡಿಸೈನರ್ ಮತ್ತೆ ಹೊಸ ಐಡಿಯಾ ಸಿಗೋವರೆಗೂ ಯಾವುದೇ ಪಾರ್ಟೀಸ್ ಮತ್ತೆ ಇವೆಂಟ್ಸ್ ಗೆ ಹೋಗಲ್ಲ ಅಂದ್ರಿ. ಆದ್ರೆ ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ ಮ್ಯಾಮ್? ನಾನು ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್ ಆರ್ಗನೈಸ್ ಮಾಡ್ತೀನಿ. ಅದರಲ್ಲಿ ಜನ ದೇಶದ ಮೂಲೆಯಿಂದ ಡಿಸೈನ್ ನ ಸಬ್ಮಿಟ್ ಮಾಡ್ತಾರೆ. ವಿತೌಟ್ ಎನಿ ರೆಫರೆನ್ಸ್, ವಿತೌಟ್ ಎನಿ ಟೆನ್ಸ್, ಪ್ಯೂರ್ ಟ್ಯಾಲೆಂಟ್ ಅಂಡ್ ಪ್ಯಾಷನ್. ಬ್ರಿಲಿಯಂಟ್ ಐಡಿಯಾ ಮ್ಯಾಮ್. ಅಂಡ್ ವಾಟ್ಸ್ ದ ವಿನ್ನರ್ ಪ್ರೈಸ್? ವಿನ್ನರ್ಗೆ ಸಿಗತ್ತೆ 10 lakhs ಪ್ರೈಸ್ ಅಮೌಂಟ್. ಮತ್ತೆ ಏನಂದ್ರೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಚಾನ್ಸ್. ವಾವ್, ಇಟ್ಸ್ ಅಮೇಜಿಂಗ್. ದಟ್ಸ್ ಜೀನಿಯಸ್ ಮ್ಯಾಮ್. ಇದರಿಂದ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಮತ್ತೆ ಆಗ ನಾನ್ ಒಬ್ಬರ ಕನ್ಸನ್ನ ನನಸ್ ಮಾಡ್ತೀನಿ. ಒನ್ ಟೈಮಲ್ಲಿ ನನ್ ಕನ್ಸ್ ನನ್ಸ್ ಮಾಡ್ದಾಗೆ. ಹೇಳ್ತಾರಲ್ಲ, ಸ್ಟಾರ್ಸ್ ಅದೃಷ್ಟ ಇದ್ರೆ ಹೊಳಿಯತ್ತೆ. ಆದ್ರೆ ಕೆಲವೊಂದ್ಸಲ ಒಂದು ಹೊಳಿತಾ ಇರೋ ಸ್ಟಾರ್ ಇನ್ನೊಂದ್ ಸ್ಟಾರ್ಗೆ ಹೊಳಿಯೋದಕ್ಕೆ ಅವಕಾಶ ಮಾಡ್ಕೊಡತ್ತೆ. ಅಮ್ಮ ಅಮ್ಮ, ನನ್ ಪಕ್ಕದಲ್ಲಿರೋ ಆಂಟಿ ಮನೆಗ್ ಹೋಗಿ ಏನಾದ್ರೂ ತಿನ್ಕೊಂಡ್ ಬರ್ಲಾ? ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಅಮ್ಮ, ನನ್ಗೂ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಿರಿ ಮಕ್ಳ, ಅಪ್ಪ ಬಂದ್ಬಿಡ್ತಾರೆ. ಅಪ್ಪ ಬರೋದ್ ಎಷ್ಟೊತ್ತಾಗ್ಬೋದು? ನಿನಗ್ ಹೇಳ್ತೀನಿ, ಅವಳು ನನ್ಗೆ ಮಗಳಿದ್ದಾಗೆ, ಗೊತ್ತಾಯ್ತಾ? ಮತ್ತೆ ನೋಡು, ನೀನು ಅವಳನ್ನ ಮತ್ತ ಅವಳ ಮಗಳನ್ನ ಸಾಕಕ್ಕೆ ತಯಾರಾಗಿದ್ರೆ ನಾನು ಮಾತಾಡ್ತೀನಿ. ನೀನೇನಾದ್ರೂ ಅವಳಿಗೆ ತೊಂದ್ರೆ ಕೊಟ್ರೆ ನಿನ್ ಅಂಗಡಿಗೆ ಹುಡ್ಕೊಂಬಂದು ನನ್ನ ಈ ಚಪ್ಲಿಯಿಂದ ಸರಿಯಾಗಿ ಹೊಡಿತೀನಿ ನಿನಗೆ. ಅಯ್ಯೋ ಏನಜ್ಜಿ, ನನ್ನನ್ನೇನ ಕುಡ್ಕಂತರ ಅನ್ಕೊಂಡಿದ್ಯಾ? ನಾನ್ ಜವಾಬ್ದಾರಿ ಹೊತ್ಕೊಳಕ್ ರೆಡಿ ಇರ್ಲಿಲ್ಲ ಅಂದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಬಾ, ನಿನಗ್ ಭೇಟಿ ಮಾಡಿಸ್ತೀನಿ, ಬಾ. ವಿದ್ಯಾ, ಮಗಳೇ ವಿದ್ಯಾ, ವಿದ್ಯಾ ಬೇಗ ಹೋಗಿ ಟೀ ಮಾಡು. ನೋಡು ಯಾರು ಬಂದಿದ್ದಾರೆ ಅಂತ ನನ್ ಜೊತೆ. ನನ್ ಮನೆಲ್ಲ ಟೀ ಮಾಡ್ಬೇಕು ಅಂತಿದ್ದೆ, ಆದ್ರೆ ಏನ್ ಹೇಳಿ ನಾನು, ಟೀ ಪುಡಿನೇ ಖಾಲಿ ಆಗಿದೆ. ಇದು ಮಕ್ಳಿಗೋಸ್ಕರ ಫ್ರೂಟ್ಸ್ ತಗೊಂಡ್ಬಂದಿದ್ದೀನಿ. ಅಯ್ಯೋ, ಚೀಲ್ದಿಂದ ತೆಗೆದುಕೊಡು. ತೆಗಿ ಬೇಗ. ಇದು ಫ್ರೂಟ್ ಏನೋ, ನಿನ್ ತಲೆ ಒಡೆದ್ಬಿಡ್ತೀನಿ, ಇಡೋ ಒಳಗೆ. ಆ ಕುಡ್ಕ ಬನ್ನ ಕುಡ್ದು ಮೋರಿನಲ್ಲಿ ಬಿದ್ದಿರ್ಬೇಕು. ನೋಡಮ್ಮ, ಈಗ ನಿನ್ನ ಮೋರಿಯಿಂದ ಆಚೆ ತೆಗಿಯೋ ಅವಕಾಶ ಬಂದಿದೆ. ನೋಡು, ನಿನಗೆ ಇದೇ ಒಳ್ಳೇದು. ಅಮ್ಮ, ಅಪ್ಪ ಬಂದ್ರು. ಅಯ್ಯೋ ಲತಿಕಾ ಚಿಕ್ಕಮ್ಮ, ಮಕ್ಕಳ ಇಲ್ಲಿ ನೋಡಿ, ನಿಮ್ಮಿಬ್ಬರಿಗೂ ಕೂಡ ಹೊಸ ಶೂಗಳನ್ನ ತಂದಿದ್ದೀನಿ. ಇಲ್ಲೋಡು ಟಿಂಪು, ಇಲ್ಲೋಡಿ ಹೇಗಿದೆ ಶೂ ನೋಡು. ಇದು ನಿನಗೆ. ಹೋಗಿ ಬೇಗ ಟ್ರೈ ಮಾಡಿ, ಹೋಗಿ. ಇದ್ಯಾ ಇಲ್ಲೋಡು, 60 ರೂಪಾಯಿ ಕೆಜಿ ಸೋನಾ ಅಕ್ಕಿ ಬರುತ್ತಲ್ಲ, ಅದೇ ಇದು. ಇನ್ಮೇಲೆ ಕಡಿಮೆ ರೇಟಿಂದ ಅಕ್ಕಿ ಎಲ್ಲ ತರೋದೇ ಇಲ್ಲ. ಇಲ್ಲೋಡು, ಇದು ಬನ್ನು ನೋಡು, ಇದ್ರಲ್ಲಿ ತರಕಾರಿ ಇದೆ, ಎಲ್ಲ ವಸ್ತುನು ತಂದಿದ್ದೀನಿ. ಅಜ್ಜಿ, ಅದು ಅಂಗಡಿ ಕಸ್ಟಮರ್ ವೇಟ್ ಮಾಡ್ತಿರ್ತಾರೆ. ಸುಮ್ನಿರು. ಇವತ್ ಮತ್ತೆ ಜೂಜಲ್ಲಿ ಗೆದ್ದುಬಿಟ್ಟು ಬಂದಿದೀಯ. ನಾಳೆ ಹೋಗಿ ಸೋಲ್ತೀಯ, ಮತ್ತೆ ಮಕ್ಕಳನ್ನ ಉಪವಾಸ ಇಡ್ತೀಯ, ಹೆಂಡತಿ ಮಕ್ಕಳಿಗೆ ಹೊಡಿತೀಯ ಅಲ್ವಾ? ಅಯ್ಯೋ ದೇವ್ರೆ, ಅಷ್ಟೊಂದು ಕೆಟ್ಟಾಗಿ ನಡ್ಕೊಂಡಿದ್ದೆ ನಾನು. ಇಲ್ಲ ಚಿಕ್ಕಮ್ಮ, ಅದು
ಇನ್ಮೇಲೆ ಎಲ್ಲ ನಿಲ್ಲಿಸ್ತೀನಿ. ಎಣ್ಣೆ ಕುಡಿಯೋದಿಲ್ಲ, ಜೂಜಾಡೋದಿಲ್ಲ, ಮತ್ತೆ ಇವಳಿಗೆ ಹೊಡೆಯೋದು ಇಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಮಂಚದ ಕೆಳಗಡೆ ಬಾಟಲ್ ಇದೆ ಅರ್ಧ ಇಂಗ್ಲಿಷ್ ಅವ್ರದ್ದು, ಅದನ್ನ ನೀವು ತಗೊಳ್ಳಿ. ನನಗ್ ಗೊತ್ತು ನೀವು ಆಗಾಗ ಸ್ವಲ್ಪ ತಗೊಂತೀರಾ ಅಂತ. ಏನ್ ಬೊಗಳ್ತಿದ್ಯೋ ನಾಯಿ? ನೀನ್ ಉಳಿಸಿರೋ ಇಂಗ್ಲಿಷ್ ಎಣ್ಣೆನ ಕುಡ್ದು ಬದುಕೋ ಅಂತ ಕರ್ಮ ನನಗಿನ್ನೂ ಬಂದಿಲ್ಲ ಕಣೋ. ಇನ್ನೊಬ್ಬರ ದುಡ್ಡಲ್ಲಿ ಬದುಕಿಲ್ಲ ನಾನು, ತಿಳ್ಕೊ ಮಗನೇ. ನೀಲ್ ನಿಜ ಹೇಳು, ಇಷ್ಟೆಲ್ಲ ವಸ್ತು ತರಕ್ ದುಡ್ಡಿಲಿಂದ ಬಂತು? ಕಷ್ಟಪಟ್ಟೆ ವಿದ್ಯಾ, ಕಷ್ಟಪಟ್ಟು ಬೇವ್ರು ಸುರಿಸಿದ್ದೀನಿ. ನಿನ್ ಮೇಲೆ ಆಣೆ. ನನ್ನ ಮಗಳ ಮೇಲೆ ಸುಳ್ಳು ಆಣೆ ಮಾಡ್ಬೇಡ. ನಾನ್ ತಲೆ ಕೆಡ್ತು ಅಂದ್ರೆ ನಿನ್ ತಲೆ ಬೋಳಿಸ್ಬಿಡ್ತೀನಿ ಅಷ್ಟೇ. ಸರಿ, ಹಾಗಾದ್ರೆ ನಿಮ್ಮ ಮೇಲೆ ಆಣೆ. ನಾಯಿ, ಆಣೆ ಇಟ್ಟು ನನ್ನ ಸಾಯಿಸ್ಬೇಡ. ನಾನ್ ಇನ್ನೂ 50 ವರ್ಷ ಬದುಕ್ಬೇಕು. 50 ಅಲ್ಲ, 60 ಅಲ್ಲ, 70, 80 ವರ್ಷ ಬದುಕ್ತೀರಾ ಅಜ್ಜಿ. ಯಾಕಂದ್ರೆ ನಾನು ನಿಮ್ ಮೇಲೆ ಸುಳ್ಳಾಣೆ ಮಾಡೇ ಇಲ್ಲ. ಅದೇನಂದ್ರೆ, ನೀವು ಮೊದಲನೇ ಸರಿ ನೋಡ್ತಾ ಇದ್ದೀರಲ್ಲ ನಾನು ಕಷ್ಟಪಟ್ಟು ದುಡ್ಡು ತಂದಿರೋದನ್ನ. ಆದ್ರೆ ಪರವಾಗಿಲ್ಲ, ನಿಮ್ಗೆ ಎಲ್ಲ ನಿಧಾನಕ್ಕೆ ಅಭ್ಯಾಸ ಆಗತ್ತೆ, ಸರಿನಾ? ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ನಮಸ್ತೆ. ನಾನು ಸುಮ್ನಿರೋ. ಇವನು ತುಂಬಾ ದೊಡ್ಡ ವ್ಯಕ್ತಿ. ನಮ್ ಮಾರ್ಕೆಟ್ ಅಲ್ಲಿ ಇವಂದು ತುಂಬಾ ದೊಡ್ಡ ಸಲೂನ್ ಇದೆ. ನೀನು ತಿಂಗಳಲ್ಲಿ ಸಂಪಾದನೆ ಮಾಡಕ್ಕಾಗಲ್ಲ ಅಷ್ಟಿವ್ನು ಒಂದ್ ದಿನಕ್ ಸಂಪಾದನೆ ಮಾಡ್ತಾನೆ. ಮತ್ತೆ ಇವನೇ ನಮ್ ವಿದ್ಯನ್ಗೆ ಸರಿಯಾದ ಜೋಡಿ. ಏನಂತ ಮಾತಾಡ್ತಾ ಇದ್ದೀರಾ? ಇವಳು ನನ್ನ ಹೆಂಡತಿ. ನೀವು ಬೇಕಂದ್ರೆ ನೋಡಿ, ಇವತ್ತಿಂದ ನಾನು ನನ್ನ ಹೆಂಡತಿ ಮತ್ತೆ ನನ್ನ ಮಕ್ಕಳನ್ನ ಯಾವತ್ತೂ ಉಪವಾಸ ಇರಕ್ ಬಿಡಲ್ಲ. ನಾನ್ ಮಾತ್ ಕೊಡ್ತಾ ಇದ್ದೀನಿ. ಏನ್ ಬಡಾಯ್ ಕೊಚ್ಕೋತಾ ಇದ್ದಾನ್ ನೋಡು. ಆದ್ರೆ ಇವತ್ತು ಇವ್ರ ಕಣ್ಣಲ್ಲಿ ಸತ್ಯ ಕಾಣಿಸ್ತಾ ಇದೆ. ಅಯ್ಯೋ ದೇವ್ರೇ, ಈ ಹೆಣ್ಣು ಮಕ್ಕಳು ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದ್ ಯಾವಾಗ ನಿಲ್ಲಿಸ್ತಾರೆ ನನಗ ಅರ್ಥ ಆಗ್ತಾ ಇಲ್ಲ. ನೀನೇನ್ ನೋಡ್ತಾ ಇದೀಯಾ? ಫ್ಯಾಮಿಲಿ ಪಿಕ್ಚರ್ ನಡೀತಾ ಇದೀಯಾ? ನಡಿ. ಏ ವಿದ್ಯಾ, ನೀನ್ ಹೋಗ್ ಕೂತ್ಕೋ. ಏ ಮಕ್ಕಳ, ಇವತ್ತ ಅಡುಗೆ ನಾನ್ ಮಾಡ್ತೀನಿ. ಅಪ್ಪ ನೀವು? ಏ ವಿದ್ಯಾ, ಏನ್ ಮಾಡ್ತಾ ಇದ್ಯಾ? ನಿನಗೆ ಹೇಳಿದ್ದೆಲ್ಲ ನಾನು ಅಡುಗೆ ಮಾಡ್ತೀನಿ ಅಂತ. ಈ ಕಡೆ ಬಾ, ನಾನ್ ಮಾಡ್ತೀನಿ. ಬೇಡ ನೀಲ್, ನಾನ್ ಮಾಡ್ತೀನಿ. ಅಲ್ಲ, ಏನು ಅಂತ ಹೇಳ್ತಾ ಇದ್ದೀಯ ನೀನು? ಒಂದ್ ವಿಷಯ ಹೇಳು. ಮಕ್ಳು ನಿನ್ ಕೈ ರುಚಿನ ನೋಡಿದಾರಲ್ವಾ, ಅವ್ರಿಗೂ ಗೊತ್ತಾಗ್ಲಿ ಅವ್ರ ಅಪ್ಪನ ಕೈ ರುಚಿ ಹೇಗಿರುತ್ತೆ ಅಂತ. ನಾನ್ ಮಾಡ್ತೀನಿ, ಹೋಗ್ ನೀನು. ಏ ವಿದ್ಯಾ, ಅದು ನಾನು ಸ್ವಲ್ಪ ದಿನದ ಹಿಂದೆ ನಿನ್ ಕನ್ನಡಿ ಹೊಡೆದಾಕಿದ್ದೆ. ಇದೇನು ನಿನ್ ಹತ್ರ ದುಡ್ಡಿಲ್ವಾ? ನೋಡು, ಇದು ಇಲ್ಲಿ ನೋಡು, ನಿನ್ಗೋಸ್ಕರ ಹೊಸ ಮಿರರ್ ತಂದಿದ್ದೀನಿ. ಅದಕ್ಕಿಂತ ಚೆನ್ನಾಗಿದೆ ಇದು, ಪೂರ್ತಿ ಗೋಲ್ಡನ್. ತಗೋ. ಏನಾಯ್ತು ವಿದ್ಯಾ, ಇಷ್ಟ ಆಗಿಲ್ವಾ? ಪರವಾಗಿಲ್ಲ, ನಾನ್ ನಿನ್ಗೆ ಹೊಸ ತರ್ತೀನಿ. ಇಲ್ಲ, ಈ ಕನ್ನಡಿಲಿ ಏನೆಲ್ಲ ಸುಂದರವಾಗಿ ಕಾಣಿಸ್ತಾ ಇದೆಯೋ ಅದ್ ಮತ್ತೆ ಉಳಿಯುತ್ತೇನೋ ಅಂತ ಭಯ ಆಗ್ತಿದೆ. ನೋಡು ನೀಲ್, ನೀನ್ ಮತ್ತೆ ಕುಡ್ಕೊಂಡ್ ಬಂದು ಅದೇ ರೀತಿ ಮಾಡ್ತೀಯ ಅನ್ನೋದಾದ್ರೆ ಈ ರೀತಿ ಎಲ್ಲ ಒಳ್ಳೆಯವನಾಗಿರ್ಬೇಡ. ಇಲ್ಲ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ನೀನ್ ಈ ರೀತಿ ಎಲ್ಲ ಒಳ್ಳೆಯವನ್ ತರ ನಾಟಕ ಮಾಡ್ಬೇಡ. ಅಯ್ಯೋ ಇಲ್ಲ ವಿದ್ಯಾ, ನೀನ್ ಅದನ್ ಮರ್ತ್ಬಿಡು. ನಿಜವಾಗ್ಲು ನಾನ್ ನಂಬಿಕೆ ಕಳ್ಕೊಬೇಕು ಅಂದ್ರೆ ಅದು ನನ್ ಸತ್ತಾಗ ಮಾತ್ರ. ತಗೋ, ನಿನ್ ಗಂಡ ಕಷ್ಟಪಟ್ಟು ದುಡ್ದಿರೋ ಮೊದಲನೇ ದುಡ್ಡು. ವಿದ್ಯಾ, ನಾನ್ ನಿನ್ಗೆ ಮಾತು ಕೊಡ್ತೀನಿ, ಇವತ್ತಿಂದ ಏನೇ ಆದ್ರೂ ಕೂಡ ನಿನ್ ಹತ್ರ ದುಡ್ಡು ಕೇಳೋ ಅಂತ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡೋದಿಲ್ಲ, ಸರಿನಾ? ಹೋಗು, ನೀನ್ ಹೋಗು, ನಾನು ಪಾವ್ ಭಾಜಿ ಮಾಡ್ತೀನಿ, ಹೋಗು. ರೆಡಿನಾ ಮಕ್ಳೇ? ಎಕ್ಸ್ಟ್ರಾ ಬೆಣ್ಣೆ ಹಾಕಿರೋ ಪಾವ್ ಭಾಜಿ ಯಾರಿಗ್ ಬೇಕು? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬಿಸಿ ಇದೆ. ನೀನ್ ಮತ್ತೆ ಬದ್ಲಾಗಲ್ಲ ತಾನೆ? ವಿದ್ಯಾ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನಾನು ಈಗ ತಾನೇ ಹೇಳಿದ್ನಲ್ಲ, ನೀಲ್ ಒಂದ್ಸರಿ ಹೇಳಿದ್ಮೇಲೆ ಮುಗೀತು ಅಷ್ಟೇ. ಏಯ್, ನೀವ್ ಯಾರು ಪಾವ್ ಭಾಜಿ ತಿನ್ನೋದಿಲ್ವಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ.
ಏ ವಿದ್ಯೆ ನೀನೇನ್ ನೋಡ್ತಿದ್ಯಾ? ಅಯ್ಯೋ ನೀನು ತಿನ್ನು, ತುಂಬಾ ಚೆನ್ನಾಗಿದೆ. ಏನ್ ಕುನಾಲ್, ಹೇಗಿದೆ ಪಾವ್ ಭಾಜಿ? ಚೆನ್ನಾಗಿದೆ ಅಪ್ಪ, ತುಂಬಾ ಚೆನ್ನಾಗಿದೆ. ನೀವ್ ಇದನ್ನ ಸಂಡೇನ ಮಾಡ್ತೀರಾ? ನನ್ ಫ್ರೆಂಡ್ ಪೂಜನ್ ಬರಕ್ ಹೇಳ್ತೀನಿ. ಅಯ್ಯೋ ನಿನ್ ಫ್ರೆಂಡ್ ಪೂಜಾ ಏನು, ನಿನ್ ಟ್ಯೂಷನ್ ಫ್ರೆಂಡ್ ಇದ್ದಾಳಲ್ಲ ಅದೇ ಸಾಕ್ಷಿ, ಅವಳನ್ನು ಕರಿ. ನಾವೆಲ್ಲ ಸೇರ್ಕೊಂಡು ಒಳ್ಳೆ ಪಾವ್ ಭಾಜಿ ಪಾರ್ಟಿ ಮಾಡೋಣ. ಇವತ್ತು ನಾವಿಬ್ರು ಮಾರ್ಕೆಟ್ಗೆ ಹೋಗೋಣ. ಮಕ್ಳನ್ನ ಲತಿಕಾ ಚಿಕ್ಕಮ್ಮನ ಹತ್ರ ಬಿಟ್ಬಾ. ಮಾರ್ಕೆಟ್ ಯಾಕೆ? ಏನ್ ತರ್ಬೇಕು? ಅಯ್ಯೋ ನೀನ್ ಹೊಸ ಬಟ್ಟೆ ತಗೊಳ್ದೆ ಎಷ್ಟ್ ದಿನ ಆಯ್ತು? ನಾನು ಮಾರ್ಕೆಟ್ ಅಲ್ಲಿ ಒಳ್ಳೆ ಅಂಗಡಿ ನೋಡಿದೀನಿ. ಬಾ ಇವತ್ತು ಹೋಗೋಣ. ಅದೇನೋ ಅಂತಾರಲ್ಲ, ಶಾಪಿಂಗ್. ಶಾಪಿಂಗ್? ಆ ಗಲಾಟೆ ಮಾಡ್ಕೋಬಾರ್ದು, ಸರಿನಾ? ಚಿಕ್ಕಮ್ಮ. ಅಯ್ಯೋ ಏನಾಯ್ತು? ಆ ಕುಡ್ಕ ಹೊಡೆದ್ನ? ಊಟ ಹಾಕ್ಲಿಲ್ವಾ? ಏನ್ ಮಾಡ್ದ? ಇಲ್ಲ ಚಿಕ್ಕಮ್ಮ, ಆತರ ಎಲ್ಲ ಏನೂ ಇಲ್ಲ. ಅವರು ನನ್ನ ಇವತ್ತು ಮಾರ್ಕೆಟ್ ಕರ್ಕೊಂಡು ಹೋಗ್ತಾರಂತೆ. ನನ್ ಮಕ್ಳನ್ನ ಇಲ್ಲಿ ಬಿಟ್ಟು ಹೋಗ್ಲಾ ಅಂತ ಕೇಳೋದಕ್ ಬಂದೆ. ಹಾ, ಇವ್ರನ್ನ ಬಿಡು, ಆದ್ರೆ ನೀನ್ ಅವನ್ ಜೊತೆ ಹೋಗ್ಬೇಡ. ಯಾಕ್ ಚಿಕ್ಕಮ್ಮ? ಅವ್ರು ಬದ್ಲಾಗೋದಕ್ ಪ್ರಯತ್ನ ಪಡ್ತಿದಾರಲ್ಲ. ಅಯ್ಯೋ, ಅವನು ಬದ್ಲಾಗೋದಿಲ್ಲ. ನಂಬರ್ 1 ಕುಡ್ಕ ಮತ್ತೆ ಜೂಜ್ಗಾರ. ಅವನಂತೂ ನಾಯಿ ಬಾಲ ಇದ್ದಂಗೆ, ಯಾವತ್ತೂ ನೆಟ್ಗಾಗಲ್ಲ. ನನಗನ್ಸತ್ತೆ ಅವನು ಜೂಜಲ್ಲಿ ಸೋತಿದ್ದಾನೆ. ಅದಕ್ಕೆ ದುಡ್ಡುಗೋಸ್ಕರ ಅವ್ರ ಹತ್ರ ನಿನ್ನನ್ನ ಮಾರ್ಬಿಟ್ ಬರ್ತಾನೆ. ನೋಡ್ ನೀನ್ ಹೋಗ್ಬೇಡ. ನಾನಂತೂ ಇಷ್ಟ ಹೇಳಿದೀನಿ. ಈಗ ನೀನ್ ಯೋಚನೆ ಮಾಡು, ಹೋಗ್ಬೇಕಾ ಹೋಗ್ಬಾರ್ದಾ ಅಂತ ಅಷ್ಟೇ. ಚಿಕ್ಕಮ್ಮ ಹೇಳ್ತಿರೋ ಮಾತೆಲ್ಲ ನಿಜ ಇರ್ಬೋದಾ? ಒಂದ್ ವೇಳೆ ನೀಲೇನಾದ್ರೂ... ವಿದ್ಯಾ, ನಾವಿಬ್ರು ಇವತ್ತು ಇದೇ ಮಾಲಲ್ಲಿ ಊಟ ಮಾಡೋದು. ತುಂಬಾ ಚೆನ್ನಾಗಿರೋ ಹೋಟೆಲ್. ನಾನ್ ತುಂಬಾ ನೋಡಿದ್ದೀನಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಇದೇ ಹೋಟೆಲ್ ಅಲ್ಲಿ ಊಟ ಮಾಡ್ತಾರೆ. ನಾವು ಇವತ್ತು ಇಲ್ಲೇ ಊಟ ಮಾಡೋಣ. ನಾನು ಏನ್ ಹೇಳ್ತೀನಿ ಅಂದ್ರೆ, ಇವತ್ತಿಂದ ನಾವು ರೋಡ್ ಸೈಡ್ ಅಲ್ಲಿ ಊಟ ಮಾಡೋದ್ ಬೇಡ, ಎಲ್ಲ ದೊಡ್ಡ ಹೋಟೆಲ್. ನನಗನ್ಸತ್ತೆ ಅವನು ಜೂಜಲ್ಲಿ ಸೋತಿದ್ದಾನೆ. ಅದಕ್ಕೆ ದುಡ್ಡುಗೋಸ್ಕರ ಅವ್ರ ಹತ್ರ ನಿನ್ನನ್ನ ಮಾರ್ಬಿಟ್ ಬರ್ತಾನೆ. ಅದು ನೀಲ್ ಏನಂದ್ರೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ಯಾಕೋ ಭಯ ಆಗ್ತಿದೆ. ಮನೆಗ್ ಹೋಗೋಣ, ಮನೆಗ್ ಹೋಗಿ ಊಟ ಮಾಡೋಣ. ಮಕ್ಳು ಕೂಡ ಇದಾರಲ್ವಾ ಮನೇಲಿ, ಒಟ್ಟಿಗೆ ಊಟ ಮಾಡೋಣ. ಒಂದ್ ನಿಮಿಷ ನಿಂತ್ಕೋ. ಎಷ್ಟ್ ಲೇಟ್ ಆಗಿ ಹೋಗ್ತೀವೋ ಅಷ್ಟು ಒಳ್ಳೇದು. ಮಕ್ಳು ಚಿಕ್ಕಮ್ಮನ್ ಮನೇಲಿ ಕಾರ್ಟೂನ್ ನೋಡ್ತಿರ್ತಾರೆ. ನೀನ್ ಬಾ. ಏನಾಯ್ತು ವಿದ್ಯಾ? ನೀನ್ ಯಾಕೆ ಹಾಗೆ ಭಯ ಪಡ್ತಾ ಇದ್ಯಾ? ರಾಜಣ್ಣ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಗುಡ್ ಆಫ್ಟರ್ನೂನ್ ಡಿಯರ್ ಅತ್ತಿಗೆ. ನಾನ್ ನಿನ್ನ ಹತ್ರಕ್ಕೆ ಬರ್ತಿದ್ದೆ. ಅಯ್ಯೋ, ನಾನೇ ನಿಮ್ಮ ಹತ್ರ ಬರೋಣ ಅಂತಿದ್ದೆ. ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅನ್ಕೊಂಡೆ. ಒಂದ್ ವಿಷಯ ಹೇಳ, ನೀನ್ ಯಾಕೆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ಯಾ ಅಂತ ಇವಾಗ ಗೊತ್ತಾಯ್ತು. ಇಷ್ಟು ಸುಂದರವಾಗಿರೋ ಹೆಂಡತಿ ಬಡವ್ರ ಮನೇಲಿ ಇರಕ್ ಸಾಧ್ಯನಾ? ರಾಜಣ್ಣ, ಸ್ವಲ್ಪ ಮರ್ಯಾದೆ. ನಾನು ಆತರ ಹೇಳಿಲ್ಲಪ್ಪ. ಸರಿ ಆಯ್ತು, ಸೇಲ್ಗೆ ಇನ್ನೊಂದು ಮಾಲು ರೆಡಿ ಆಗಿದೆ. ಟೆನ್ಷನ್ ತಗೋಬೇಡಿ, ಇವತ್ ಹೇಗಾದ್ರೂ ಮಾಡಿ ಮಾರ್ತೀನಿ. ಇಂಥ ಮಾಲು ಡೈಲಿ ಸಿಗಲ್ಲ ನೋಡು. 15,000ಕ್ಕಿಂತ ಕಡಿಮೆ ಆಗಲ್ಲ. ಸರಿ ಆಯ್ತು. ನನಗೆ ಬೆಲೆ ಕಟ್ತೀಯಾ ನೀನು? ಹಾ? ನೀಲ್, ನೀನ್ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏ ವಿದ್ಯಾ, ಏನಾಗಿದೆ ನಿನ್ಗೆ? ಹುಚ್ಚ? ಏನ್ ಮಾತಾಡ್ತಿದ್ಯಾ? ಬಾಯ್ ಮುಚ್ಚು ಇವಾಗ. ಏನು ಮಾತಾಡ್ಬೇಡ. ನಿನಗ್ ನಾಚಿಕೆ ಆಗಲ್ವಾ ನೀಲ್? ನಿನ್ನ ಪುಸ್ಲಾಯಿಸಿ ಬಣ್ಣದ ಮಾತುಗಳಾಡಿ ಇಷ್ಟು ದೊಡ್ಡ ಹೋಟೆಲ್ ಕರ್ಕೊಂಡ್ ಬಂದು ಊಟ ಮಾಡಿಸಿ ನನ್ನ ಮಾರ್ಬೇಕು ಅಂತಿದ್ಯಾ? ಇಲ್ಲ ನೀಲ್, ನೀನೇನಾದ್ರೂ ಜೂಜಲ್ ಸೋತ್ರೆ ಕಟ್ಕೊಂಡಿರೋ ಹೆಂಡತಿನೇ ಆಡೋ ಇಟ್ಬಿಡ್ತೀಯ. ನಾನಾ? ಅಲ್ಲ ಏನ್ ಮಾತಾಡ್ತಿದ್ಯಾ? ಅದಕ್ಕೆ ನಿಮ್ಗೆ ತುಂಬಾ ದೊಡ್ಡ ಕನ್ಫ್ಯೂಷನ್ ಆಗಿದೆ. ನೀನ್ ಬಾಯ್ ಮುಚ್ಚು. ಏನು ಕನ್ಫ್ಯೂಷನ್ ಆಗಿಲ್ಲ, ನನಗೆ ಎಲ್ಲ ಅರ್ಥ ಆಯ್ತು. ಅಯ್ಯೋ, ನೀನ್ ಏನ್ ಮಾತಾಡ್ತಿದ್ಯಾ ವಿದ್ಯಾ? ತಲೆ ಕೆಟ್ಟಿದ್ಯಾ? ಹೌದು, ನಾನು ಒಪ್ಕೋತೀನಿ, ಕುಡಿತೀನಿ ಅಂತ. ಕುಡಿತಾ ಇದ್ದೆ, ಜೂಜಾಡ್ತಾ ಇದ್ದೆ. ಆದ್ರೆ ನಿನ್ನ ಮಾರೋಷ್ಟು ನೀಚ ಅಲ್ಲ ನಾನು. ಅರ್ಥ ಹೇಳ್ಬೇಡ. ನೀನು ಈಗ ತಾನೇ ಮಾತಾಡಿದ್ ನಾನು ಕೇಳಿಸ್ಕೊಳ್ಳಿಲ್ವಾ? ಈ ತರ ಮಾಲ್ ಮತ್ತೆ ಸಿಗಲ್ಲ ಅಂತ ನನಗೆ ನೀನ್ 15,000 ಬೆಲೆ ಕಟ್ಬಿಟ್ಟಿಯಲ್ಲ ನೀನ್. ಅಯ್ಯೋ, ನೀನ್ ತಪ್ಪು ತಿಳ್ಕೊತಿದೀಯಾ? ಅಯ್ಯೋ, ಅದು ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ, ಬಿಸ್ನೆಸ್ ಮಾಡ್ತೀವಲ್ಲ. ಏನೇನೋ ಹೇಳ್ತೀಯಲ್ಲ ನೀನು. ನನಗೇನು ಕೇಳಕ್ ಇಷ್ಟ ಇಲ್ಲ ನೀಲ್. ಅಯ್ಯೋ ವಿದ್ಯಾ, ಅಯ್ಯೋ ಏನೇನೋ ಯೋಚನೆ ಮಾಡ್ತಾಳಲ್ಲ. ಸುರೇಂದರ್ ಅವರೇ ನನಗ್ ಸಹಾಯ ಮಾಡಿ. ಮಾರ್ಬೇಕು ಅಂತಿದ್ದಾನೆ. ಏನ್ ಮಾತಾಡ್ತಾ ಇದ್ಯಾ? ವಿದ್ಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ತಪ್ಪಾಗಿ ತಿಳ್ಕೊಂಡಿದ್ಯಾ? ನಿನ್ಗೆ ತಲೆ ಕೆಟ್ಟಿದ್ಯಾ?
ಕೊನೆಗೂ ಸಿಕ್ಕಾಕೊಂಡ್ಯಾ? ಗೊತ್ತಾಯ್ತು ನಿನ್ ಬುದ್ಧಿ. ನೆನ್ನೇನೋ ಒಳ್ಳೆ ಗಂಡಂತರ ನಾಟಕ ಮಾಡ್ತಿದ್ದೆ, ಇವಾಗ ನಿನ್ ಹೆಂಡತಿ ಜೊತೆ ಹೀಗ್ ನಡ್ಕೋತಿದ್ಯಾ? ನೀನ್ ತಪ್ಪು ತಿಳ್ಕೊಂಡಿದ್ಯಾ ವಿದ್ಯಾ? ಅಯ್ಯೋ ನನ್ ಮಾತ್ ಕೇಳು, ನಾನ್ ನಿನ್ ಹತ್ರ ಬರಲ್ಲ. ಅಯ್ಯೋ ಇವ್ ನನ್ ಫ್ರೆಂಡು ರಾಜಣ್ಣ ಅಂತ. ಅಯ್ಯೋ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಆ ಪ್ರೊಜೆಕ್ಟರ್ ಮಾರ್ಬೇಕು ಅಂತ ಮಾತಾಡ್ತಿದ್ವಿ. ನೀನ್ ಅನ್ಕೊಂಡೆ. ಅಯ್ಯೋ ನೀನ್ ಏನ್ ಬೇಕಾದ್ರೂ ಅನ್ಕೋತೀಯ. ನನ್ ಮಾತ್ ಕೇಳು. ದೂರ ಹೋಗೋ. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡು ಇವಾಗ ನಾಟಕ ಆಡ್ತಿದ್ಯಾ? ಲತಿಕಾ ಅಜ್ಜಿ ಕರೆಕ್ಟ್ ಆಗಿ ಹೇಳಿದ್ರು, ನೀನೆಂತ ಕೆಟ್ಟ ಮನುಷ್ಯ ಅಂತ. ನಿನ್ ಜೊತೆ ನಾನಿದ್ದೀನಿ ವಿದ್ಯಾ. ತೆಗೆದ್ ಬಿಟ್ಟು ಒಂದು ವಿದ್ಯಾ ಅದಕ್ಕೆ ಅಂತ ಕರೆ, ಗೊತ್ತಾಯ್ತಾ? ದೂರ ಹೋಗೋ, ದೂರ ಹೋಗೋ, ದೂರ ಹೋಗೋ ಅಂದೆ. ಕೆಳಗಡೆ ಇಳ್ಸು. ನಾನು ನೋಡ್ತೀನಿ ನೀನ್ ಇವಳನ್ನ ಹೇಗ್ ಮಾರ್ತೀಯ ಅಂತ. ನಡಿ ವಿದ್ಯಾ, ಸರ್ಕೋ. ದೂರ ಇಡು. ಬಿಟ್ರೆ ಕಷ್ಟ. ಹೋಗಲೇ. ವಿದ್ಯಾ ಹುಷಾರು. ನಿಲ್ಲು. ಎಲ್ಲ ಇಲ್ಲಿ ಕೇಳಿ. ಕೇಳಿ ಕೇಳಿ. ಇಳ್ಸು. ಈ ಕುಡುಕ್ ನನ್ ಮಗ ಅವನ್ ಹೆಂಡತಿನ ಮಾರ್ತಾ ಇದ್ದಾನೆ. ಈಗ ವಿದ್ಯಾ ನನ್ನೋಳಾಗ್ತಾಳೆ. ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಪ್ರಾಜೆಕ್ಟರ್ ಮಾರೋದ್ರ ಬಗ್ಗೆ ಮಾತಾಡ್ತಿದ್ದೆ. ಅದೇ ಪ್ರಾಜೆಕ್ಟರ್ ಸಿನಿಮಾ ನೋಡ್ತಿರಲ್ಲ, ಸಿನಿಮಾ ಅದು. ನೀವೆಲ್ಲ ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ. ನೀನ್ ಎಂತ ಮನುಷ್ಯ ಅಂತ ಇಲ್ಲಿರೋರಿಗೆಲ್ಲ ಚೆನ್ನಾಗೇ ಗೊತ್ತಿದೆ. ಮತ್ತಿನ್ನೇನೋ ದೊಡ್ಡ ಕುಡುಕ್ ನನ್ ಮಗ ಇವನು. ಕುಡ್ದು ದಿನ ಹೆಂಡತಿ ಹೊಡಿತಾನೆ. ಇಷ್ಟು ಒಳ್ಳೆ ಹೆಂಡತಿ ಹೊಡಿತಾ ಇದ್ದ ನಾನು. ಹೌದು, ನಾನು ತುಂಬಾ ಕೆಟ್ಟ ವ್ಯಕ್ತಿನೇ. ವಿದ್ಯಾ, ನಾನು ಏನ್ ಹೇಳ್ತೀನಿ ಅಂದ್ರೆ, ಕೆಟ್ಟ ಕೆಲಸ ಮಾಡಿರೋದು ನಾನು ಒಪ್ಕೋತೀನಿ. ಆದ್ರೆ ನಾನು ಸತ್ಯನೇ ಹೇಳ್ತಿರೋದು. ಈ ದುಡ್ಡಿದೆಯಲ್ಲ, ನೆನ್ನೆ ನಾನು ಸೋಪ್ ಮಾಡ್ದೆ, ಅದರಿಂದ ಬಂದಿರೋ ದುಡ್ಡು. ನಿನ್ ಮೇಲೆ ಆಣೆ, ಸತ್ಯವಾಗ್ಲು. ರಾಜಣ್ಣ, ನೀವಾದ್ರೂ ಹೇಳಿ ಇವಳಿಗೆ. ಹೌದು ಅದ್ಕೆ ಇವ್ ನಿಜ ಹೇಳ್ತಿದ್ದಾನೆ. ನಿನ್ನೆ ಇವ್ 4 ಗಂಟೆಯಲ್ಲಿ 3000 ಸಂಪಾದಿಸಿದಾನೆ. ಇವತ್ ನಾವು ಪ್ರೊಜೆಕ್ಟರ್ ಮಾರೋದನ್ನ ಮಾತಾಡ್ತಿದ್ವಿ. ಅಯ್ಯೋ ಹೌದು, ಇವರೇ ಅದು. 52, 105 ಸೋಪಿನ ಜೊತೆಗೆ ಟವಲ್ ಫ್ರೀ. ವಿದ್ಯಾ, ನೋಡಿದ್ಯಾ? ಈಗ್ಲಾದ್ರೂ ನಂಬ್ತೀನಿ ನೀನು. ನೀನು ಟವಲ್ ಮಾರ್ದೆ, ಸೋಪು ಮಾರ್ದೆ, ಸರಿನಪ್ಪ ಒಪ್ಕೊಂಡ್ವಿ. ಆದ್ರೆ ಈ ಪ್ರೊಜೆಕ್ಟರ್ ಅಂತ ಕಾಸ್ಟ್ಲಿ ವಸ್ತು ಯಾರಾದ್ರೂ ರೋಡಲ್ಲಿ ತಗೋತಾರ ಇದನ್ನೆಲ್ಲ? ಅಯ್ಯೋ, ಜನಗಳಿಗೆ ರೋಡಲ್ಲಿ ತಾಜ್ ಮಹಲ್ ಬೇಕಾದ್ರೂ ಮಾರ್ತೀನಿ ನಾನು. ಈ ಪ್ರೊಜೆಕ್ಟರ್ ಯಾವ ಲೆಕ್ಕ ನನಗೆ? ಅಯ್ಯೋ, ಯಾಕೋ ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ಯಾ ನೀನು? ಒಂದ್ ವೇಳೆ ಮಾರಕ್ಕಾಗಿಲ್ಲ ಅಂದ್ರೆ ಎಲ್ಲರ ಹತ್ರ ಓದೇ ಬೀಳತ್ತೆ. ಓದೇ ತಿಂತೀನಿ ಬಿಡಿ. ಆದ್ರೆ ವಿದ್ಯೆ ನಂಬಿಕೆ ಗಳಿಸೋದಕ್ಕಿಂತ ನನಗೆ ಬೇರೆ ಏನು ಬೇಡ. ಹೆಂಗ್ ಮಾಡ್ತಾನೋ ಗೊತ್ತಿಲ್ಲ. ಇವಾಗೇನ್ ಹರಾಜಾಗ್ತೀಯಾ? 15ಕ್ಕೆ 30, 15ಕ್ಕೆ 30 ಅಂತ. ನಿನಗೇನ್ ಅನ್ಸುತ್ತೆ? ಇಲ್ಲಿರೋರೆಲ್ಲ 15-20 ಸಾವಿರ ಜೋಬಲ್ಲಿ ಇಟ್ಕೊಂಡು ಪ್ರೊಜೆಕ್ಟರ್ ತೊಳಕ್ ನಿಂತಿರ್ತಾರ. ಎಲ್ ಮಾರ್ತೀಯೋ ನಿನ್ ಪ್ರೊಜೆಕ್ಟರ್? ಎಲ್ ಮಾರ್ತೀನಿ ಪ್ರೊಜೆಕ್ಟರ್ನ? ಮಾಲ್ ಒಳಗಡೆ ಪ್ರೊಜೆಕ್ಟರ್ನ ಹೆಂಗೋ ಮಾಡ್ತೀಯಾ? ತಲೆ ಕೆಟ್ಟಿರ್ಬೇಕು ಇವನಿಗೆ. ಈ ಮಾಲ್ ಕೆಳಗೆ ಪ್ರೊಜೆಕ್ಟರ್ ಮಾರ್ತಾನ ಇವನು. ನೋಡಿ, ಇಲ್ಲಿ ಪ್ರೊಜೆಕ್ಟರ್ ಮಾರ್ತೀನಿ. ಹೋಯ್ತಲ್ಲ ಮರ್ಯಾದೆ. ನೋಡೋಣ ಯಾರು ಮರ್ಯಾದೆ ಹೋಗುತ್ತೆ. ನಮ್ಮ ಹತ್ರ ಟೈಮ್ ಇಲ್ಲ ಸರ್. ಮತ್ತೆ ನೀವು ಸರಿಯಾಗಿ ಹೇಳಿದ್ರಿ, ಈ 70 ಲಕ್ಷದ ಕಮಿಷನ್ ನಮಗ್ ದಿನ ಸಿಗೋದಿಲ್ಲ ಸರ್. ನಾವು ಫೋನಲ್ಲಿ ತೋರ್ಸಣ್ವಾ? ಇಷ್ಟು ದೊಡ್ಡ ಪ್ರೆಸೆಂಟೇಷನ್ ಕ್ಲೈಂಟ್ಸ್ಗೆ ಫೋನಲ್ಲಿ ತೋರ್ಸಕ್ಕಾಗಲ್ಲ. ನೋಡು, ಈ ನಿನ್ ಕಮಿಷನ್ ಇಂದಾಗಿ ನನ್ ಕೆಲ್ಸ ಹೋಗ್ಬಿಡುತ್ತೆ. ಸರಿ, ಎಷ್ಟು ಕಮಿಷನ್? ಯಾರು? ನಿಮ್ ಸಮಸ್ಯೆ ಪರಿಹಾರ. ಅಯ್ಯೋ ಸರ್, ತುಂಬಾ ಸಿಂಪಲ್. ಮೊಬೈಲ್ ನ ಪ್ರೊಜೆಕ್ಟರ್ ಜೊತೆ ಕನೆಕ್ಟ್ ಮಾಡಿ, ಆಮೇಲೆ ದೊಡ್ಡ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟೇಷನ್ ತೋರಿಸಿ. ಪ್ರೊಜೆಕ್ಟರ್? ಅಯ್ಯೋ ಸರ್, ಚೈನಾ ಪ್ರಾಡಕ್ಟ್ ಇದು, ಚೈನಾ ಪ್ರಾಡಕ್ಟ್. ಅದು ಇಂಪಾರ್ಟೆಂಟ್. ಬೇಕಾದ್ರೆ ಚೆಕ್ ಮಾಡಿ ನೋಡಿ. 6 ತಿಂಗಳು ಏನೇ ಆದ್ರೂ ರಿಪೇರಿ ನಾವೇ ಮಾಡಿಸ್ತೀವಿ. ನಾನೇ ಗ್ಯಾರಂಟಿ ಸರ್. ಈ ಪ್ರೊಜೆಕ್ಟರ್ ನಿನ್ನ ಹತ್ರ ಹೇಗ್ ಬಂತು? ಇದಕ್ಕೆ ಕದ್ದಿರೋದಲ್ಲ ತಾನೇ? ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಸರ್? ಕಳ್ತನ ಮಾಡಿದ್ದಲ್ಲ. ಮತ್ತೆ ಸೆಕೆಂಡ್ ಹ್ಯಾಂಡ್ ಇದು. ನೋಡಿ ಸರ್, ಫುಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಟಿಪ್ ಟಾಪ್ ಟಡಾನ್. ತಗೊಳ್ಳಿ ಸರ್. ಸೆಕೆಂಡ್ ಹ್ಯಾಂಡ್ ಇದು, ಆದ್ರೆ ಒರಿಜಿನಲ್ ಸರ್. ಸರ್ ತಗೊಂಡ್ಬಿಡೋಣ ಸರ್, 70 ಲಕ್ಷದ ಮ್ಯಾಟ್ರು. ಅಯ್ಯೋ, ಜಾಕ್ ಪಾಟ್ ಹೊಡಿತು. ಕಾನ್ಫಿಡೆನ್ಸ್ ನ ಇನ್ನೂ ಹೆಚ್ಚಿಸ್ಬೇಕು. ಎಷ್ಟಿದು? 70,000. 70,000ನ? ತಲೆ ಸರಿ ಇದೆ ನಿಂದು? 40,000 ರೂಪಾಯಿಗೆ ಬ್ರ್ಯಾಂಡ್ ನ್ಯೂವೇ ಬರುತ್ತೆ. 25,000 ಹೇಳಿದ್ರೆ ಏನೋ ನೋಡ್ಬೋದಿತ್ತಪ್ಪ. 25,000ಕ್ಕೆ ಡನ್ ಮಾಡೋಣ ಸರ್. ಅಯ್ಯೋ, ಏನ್ ಡನ್ ಮಾಡ್ತೀರಾ ರಾಜಣ್ಣ? ಒಂದ್ ನಿಮಿಷ ಸುಮ್ನೆ ಇರಿ. ಸರಿ, ಒಂದ್ ವಿಷಯ ಹೇಳಿ. ಇವತ್ ನಿಮ್ ಮೀಟಿಂಗ್ ಇದೆಯಲ್ಲ, ಎಷ್ಟೊತ್ತಿಗೆ ಶುರು ಆಗತ್ತೆ? ಇನ್ನೊಂದು 10 ನಿಮಿಷದಲ್ಲಿ. 10 ನಿಮಿಷದಲ್ಲ? ಇದೇ ತರ ಸೇಮ್ ಪ್ರಾಡಕ್ಟ್ ತಗೊಂಬರೋದಕ್ಕೆ ನಿಮ್ಗೆ 1 ಗಂಟೆ ಬೇಕಾಗತ್ತೆ. ಅಷ್ಟ್ರಲ್ಲಿ ಮೀಟಿಂಗ್ ಶುರು ಆಗುತ್ತಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ ಸರ್? 7 ಲಕ್ಷ ಕಮಿಷನ್ ಸಿಗ್ತಾ ಇದೆ. ಅದ್ರ ಮುಂದೆ 70,000 ಏನೂ ಅಲ್ಲ. ಸರಿ ಆಯ್ತು, ನಿಮ್ಗೋಸ್ಕರ 5,000 ಕಡಿಮೆ ಮಾಡ್ತೀನಿ. 65,000 ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ ಇಷ್ಟ. ನಾನ್ ದುಡ್ಡು ಕೊಡ್ತೀನಿ, ಇದನ್ನ ಚೆನ್ನಾಗಿ ಪ್ಯಾಕ್ ಮಾಡ್ಕೊಡು. ಏನಲ್ಲೇ ಕುಕುಂಬರ್? ಸುರೇಂದರ್. ಅದೇ ಮೇಲಿಂದ ಕೆಳಗವರೆಗೂ ಬೇವ್ರು ಬಂತಾ?
50,000 ಮತ್ತೆ ವಿದ್ಯಾ ನಂಬಿಕೆ 2 ಗೆದ್ದಾಯ್ತು. ಇದು ಚೆನ್ನಾಗಿದೆ ವಿದ್ಯಾ. ನೀನ್ ನನ್ ಮೇಲೆ ಅನುಮಾನ ಪಟ್ರು ಅದ್ ನನಗ್ ಲಾಭನೇ ಆಗತ್ತೆ. ನೀನ್ ನಿಜವಾಗ್ಲೂ ನಮ್ಮ ಮನೆ ಲಕ್ಷ್ಮಿನೇ. ತಗೋ, ಇವತ್ತು 3 ಅಲ್ಲ, ನಾವು 15 ಡ್ರೆಸ್ ತಗೊಳ್ಳೋಣ. ಅಯ್ಯೋ, ನೀವು ಅರ್ಧ ಗಂಟೆಲಿ ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ರಿ? ನಂಬೋಕೆ ಆಗ್ತಿಲ್ಲ. ಏ ವಿದ್ಯಾ, ಈ ಪೇಪರ್ ತುಂಡಿದೆಯಲ್ಲ, ಒದ್ದೆ ಆಗ್ಬಹುದು, ಹರಿದೋಗ್ಬಹುದು, ಸುಟ್ಟೋಗ್ಬಹುದು. ಆದ್ರೆ ನಿನ್ ಕಣ್ಣಲ್ಲಿ ನನ್ ಮೇಲೆ ನಂಬಿಕೆ ಇದೆಯಲ್ಲ, ನನಗೆ ಅದು ತುಂಬಾ ಮುಖ್ಯ. ಅದನ್ನ ಹುಷಾರಾಗಿ ನೋಡ್ಕೊ ವಿದ್ಯಾ. ಕೇಳು, ತುಂಬಾನೇ ಕಳ್ಕೊಂಡು ವಾಪಸ್ ಬಂದಿದ್ದೀನಿ ನಾನು. ಇನ್ನು ಜೀವನದಲ್ಲಿ ಹಿಂದೆ ತಿರುಗೋದೇ ಇಲ್ಲ. ಏನ್ ವ್ಯಾಲ್ಯೂ ಇದೆ ನಿನ್ನೆ 50,000ಕ್ಕೆ? ನನ್ನಂತ ನ್ಯಾಯವಾಗಿ ದುಡಿಯೋನ್ ಮುಂದೆ. ಅಂಡ್ ನೀನ್ ನೆನ್ಪಿಟ್ಕೋ ವಿದ್ಯಾ. ವಿದ್ಯಾತ್ಕೆ ಅದೃಷ್ಟ ಇವತ್ತಿದೆ, ನಾಳೆ ಇರಲ್ಲ. ಮತ್ತೆ ಏನ್ ಗ್ಯಾರಂಟಿ ನಿನಗೆ ಒಂದ್ ದಿನ ಹೊಟ್ಟೆ ತುಂಬಾ ಊಟ ಆಗ್ತಾನೆ ಅಂತ? ನೋಡು, ಕೇಳಿಸ್ಕೊ ಇಲ್ಲಿ. ಇನ್ನು ಮೇಲೆ ನಿನ್ ವಿದ್ಯಾ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಅದ್ಕೆ ವಿದ್ಯಾತ್ಕೆ ನೋಡ್ದ್ಯಾ? ನೋಡ್ತಾ ಇದೆಯಾ ಎಲ್ಲ? ಇಲ್ಲಿರೋರ್ಗೆಲ್ಲ ಅರ್ಥ ಆಗಿದೆ, ನೀನ್ ಒಬ್ಬನ್ಗೆ ಅರ್ಥ ಆಗಿಲ್ಲ. ಕೇಳಿಸ್ಕೋ, ಇನ್ನೊಂದ್ಸರಿ ಬರೀ ವಿದ್ಯಾ ಅಂದ್ರೆ ನಿನ್ ಹಲ್ಲು ಮುರಿದು ನಿನ್ ಕೈಯಲ್ಲಿ ಕೊಡ್ತೀನಿ, ಗೊತ್ತಾಯ್ತಾ? ನಡಿ ಇಲ್ಲಿಂದ. ನೋಡು, ಈ ಜೋಶ್ ಫಿನಿಶ್ ಆಗಲ್ಲ ತಾನೆ? ತುಂಬಾ ದಿನ ಆದ್ಮೇಲೆ ಎಚ್ಚೆತ್ಕೊಂಡಿದ್ದೀನಿ ರಾಜಣ್ಣ. ಇನ್ಮೇಲೆ ನಾನ್ ಸುಮ್ನೆ ಇರಕ್ಕಾಗಲ್ಲ. ಇಷ್ಟೆಲ್ಲ ಜೋಶ್ ಇರೋ ವ್ಯಕ್ತಿ ಹೆಂಡ್ತಿನ ಈ ತರ ನಡೆಸ್ಕೊಂಡೋದ್ರೆ ಚೆನ್ನಾಗಿರುತ್ತಾ ಹೇಳು? ಬುದ್ಧಿವಂತನೇ ನೀನು. ಆ ತಗೋ ಬೈಕ್ ಕೀ. ಥ್ಯಾಂಕ್ಸ್ ಅಣ್ಣ. ಸಂಜೆ ಕೊಡು. ಹಾ ಸರಿ. ಇವತ್ತು ಮೊದಲನೇ ಸರಿ ಬೈಕಲ್ಲಿ ಕೂತಿದ್ದು. ಭಯ ಆಗತ್ತೆ ಅನ್ಕೊಂಡೆ, ಖುಷಿ ಆಯ್ತು. ಅಯ್ಯೋ ವಿದ್ಯಾ, ಇದಿನ್ನೂ ಶುರು ಅಷ್ಟೇ. ಈ 2 ಚಕ್ರ 4 ಚಕ್ರ ಯಾವಾಗತ್ತೆ ಅಂತ ಗೊತ್ತೇ ಆಗಲ್ಲ. ಆಮೇಲೆ ಬಿಳಿ ಪ್ಯಾಂಟ್ ಶರ್ಟ್ ಹಾಕೊಂಡು ಟೋಪಿ ಹಾಕೊಂಡು ಒಬ್ಬ ಡ್ರೈವರ್ ನಿಂತಿರ್ತಾನೆ. ಅವಾಗ ನೀನ್ ಹೇಳ್ತೀಯ, ಡ್ರೈವರ್ ಅಣ್ಣ ಪ್ಲೀಸ್ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ. ಅವ್ನು ಹೇಳ್ತಾನೆ, ಎಸ್ ಮ್ಯಾಮ್ ಅಲ್ವಾ? ಆಮೇಲೆ 4-5 ಲಕ್ಷದ ಬಿಸ್ನೆಸ್ ಮಾಡ್ಕೊಂಡು ಮನೆಗ್ ಬರ್ತೀನಲ್ಲ ತುಂಬಾ ಸುಸ್ತಾಗಿ, ಆಗ ನಿನ್ ಕೈಯಾರೆ ಮಾಡಿರೋ ಬಿಸಿ ಬಿಸಿ ಮೆಂತ್ಯ ತೇಪ್ಲೆ ಮತ್ತೆ ಟೊಮೊಟೊ ಚಟ್ನಿ, ಆಹಾ ಲೈಫ್ ಸೆಟ್ ಆದಂಗೆ. ಆಗ ನೀವು ದೊಡ್ಡ ದೊಡ್ಡ ಹೋಟೆಲಲ್ಲಿ ಊಟ ಮಾಡ್ತೀರಾ ಅಲ್ವಾ? ನನ್ ಕೈ ರುಚಿ ಎಲ್ಲಿಷ್ಟ ಆಗತ್ತೆ? ಏ ವಿದ್ಯಾ, ನಿನ್ ಕೈ ರುಚಿ ಇದೆಯಲ್ಲ, ಅದು ಪ್ರಪಂಚದ ಯಾವ ಹೋಟೆಲ್ನಲ್ಲೂ ಇಲ್ಲ. ನಿಜವಾಗ್ಲು ಹೋಗೋಣ, ಇಲ್ಲಿ ಎಲ್ಲ ಚೆನ್ನಾಗಿರೋದೇ ಸಿಗುತ್ತೆ. ಏ ನಿಂತ್ಕೋ. ಇವನ ಹತ್ರ 1 ರೂಪಾಯಿನೂ ದುಡ್ಡಿರಲ್ಲ. ಭಿಕಾರಿಗಳೆಲ್ಲ ಒಳಗಡೆ ಬರ್ತಾರೆ. ಈಗ್ಲೇ ಹೋಗಿ ಮೇಡಮ್ಗೆ ಹೇಳ್ತೀನಿ. ಬಾ ವಿದ್ಯಾ ಬಾ. ಇಲ್ಲಿ ನೋಡು, ಎಷ್ಟ್ ಚೆನ್ನಾಗಿದೆ ಅಲ್ಲ? ಇಲ್ಲಿ ಒಂದಕ್ಕಿಂತ ಒಂದ್ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ. ಇದು ಕಾಸ್ಟ್ಲಿ ಜಾಗ. ಅವನು ಸ್ಲಮ್ ಇಂದ ಬಂದಿರೋನು, ತುಂಬಾನೇ ಬಡವ. ಅವನು ನಮ್ ಸ್ಲಮ್ ಅಲ್ಲಿ ಇರೋದು. ನೀಲ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಅನ್ನಿಸ್ತಾ ಇದೆ. ಅದಕ್ಕೆ ಇಲ್ಲಿಂದ ಹೋಗೋಣ. ಅಯ್ಯೋ, ಯಾಕೆ ಹೋಗ್ಬೇಕು? ನಿನ್ಗೇನ್ ಇಷ್ಟ ತಗೋ, ದುಡ್ಡಿಗೆ ತಲೆ ಕೆಡಿಸ್ಕೊಬೇಡ. ಈಗ ಇಸ್ಲಾಂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡು, ಸೀರೆ ಎಷ್ಟ್ ಚೆನ್ನಾಗಿದೆ. ಇಲ್ಲಿ ನೋಡು, ಇಲ್ಲಿ ನೋಡು, ಇದು ನೋಡು, ಇದು ಹಾ ಇದು ತುಂಬಾನೇ ಚೆನ್ನಾಗಿದೆ ಅಲ್ವಾ? ಆದ್ರೆ ನೀವ್ ಹೇಳಿ ನಾನು ಯಾವ್ದನ್ ಟ್ರೈ ಮಾಡ್ಲಿ ಅಂತ. ನೀ ಎಲ್ಲ ಟ್ರೈ ಮಾಡು, ಅದಕ್ಕೇನಂತೆ. ಹಲೋ ಮೇಡಮ್, ಬನ್ನಿ ಬನ್ನಿ. ಇವ್ರ ಹತ್ರ ಚೇಂಜ್ ಮಾಡಕ್ಕೆ ಅಂತ ರೂಮ್ ಇರುತ್ತೆ. ಅದೇ ಚೇಂಜ್ ಮಾಡಕ್ ರೂಮ್ ಇರುತ್ತಲ್ಲ, ಅದೇ ನಿಮ್ಮ ಚೇಂಜ್ ಅಲ್ಲಿ ಕರ್ಕೊಂಡೋಗಿ. ನನ್ಗನ್ಸತ್ತೆ ನೀವು ಪ್ರೈಸ್ ಟ್ಯಾಗ್ ನೋಡಿಲ್ಲ. ಇದು ಡಿಸೈನರ್ ವೇರ್. ಇಲ್ಲಿ ಯಾವ ದೀಪಾವಳಿ ಸೇಲ್ ಇಲ್ಲ. ಮ್ಯಾಮ್, ನಾನು ಈ 2 ಸಾರಿ ಟ್ರೈ ಮಾಡ್ಬೋದಾ? ಹಾ ಮಾಡು, ಅದ್ರಲ್ಲೇನಂತೆ. ಇಲ್ಲ, ಒಂದಕ್ಕಿಂತ ಜಾಸ್ತಿ ಟ್ರಯಲ್ ನೋಡೋ ಹಾಗಿಲ್ಲ. ಹಾಗಿದ್ರೆ ಇದು ಇದು ಇದನ್ ಟ್ರೈ ಮಾಡ್ಲಾ? ಈ ಕಾಸ್ಟ್ಯೂಮ್ ಅಂತೂ ಖಂಡಿತ ಟ್ರಯಲ್ ನೋಡೋ ಹಾಗಿಲ್ಲ. ಅಂಡ್ ಪ್ಲೀಸ್ ಬಿ ಕೇರ್ಫುಲ್. ನಿನ್ ಗಲೀಜ್ ಕೈಯಿಂದ ಸೀರೆ ಕಲೆ ಆಗ್ಬಿಡತ್ತೆ. ತಗೊಳ್ಳೋ ಯೋಗ್ಯತೆ ಅಂತೂ ಇಲ್ಲ, ಟೈಮ್ ಪಾಸ್ ಮಾಡಕ್ ಬಂದ್ಬಿಡ್ತಾರೆ. ಏ ಮೇಡಮ್, ಯಾರ್ ಮೇಡಮ್ ನೀವು? ಕಸ್ಟಮರ್ ಹತ್ರ ಈ ತರ ಮಾತಾಡೋದು? ನೀಲ್. ಅಯ್ಯೋ, ಏನ್ ನೀಲು? ದುಡ್ಡ ತಗೋ, ದುಡ್ಡು. ಏನ್ ಅನ್ಕೊಂಡಿದ್ಯಾ? ದುಡ್ಡು ತೋರಿಸ್ಬೇಕಾ? ಇನ್ನೂ ಬೇಕಾ ದುಡ್ಡು? ಯಾರು ಈ ಜಾಗದ ಓನರ್? ಯಾರು? ಕರೀರಿ ಅವ್ರನ್ನ, ಮಾತಾಡ್ಬೇಕು ಅವ್ರ ಹತ್ರ. ಎಸ್ ಸರ್.
ಈ ಬುಟಿಕ್ಗೆ ನಾನೇ ಓನರ್. ಇವರಿಗೆಲ್ಲ ಯಾಕೆ ಸಂಬಳ ಕೊಡ್ತೀರಾ ನೀವು? ಕಸ್ಟಮರ್ ಹತ್ರ ಹೇಗ್ ಬೇಕು ಹಾಗೆ ಮಾತಾಡ್ತಾರೆ. ಐ ಆಮ್ ಸೋ ಸಾರಿ ಸರ್. ಮ್ಯಾಮ್ ಸಾರಿ. ಸಾರಿ ಗಿರಿ ಬೇಡ. ಇವಳು ನನ್ನ ಹೆಂಡತಿ ವಿದ್ಯಾ. ಹಲೋ. ಇವಳು ಇದನ್ನ ಟ್ರೈ ಮಾಡ್ಬೇಕಂತೆ. ನಿಮಗ್ ಪ್ರಾಬ್ಲಮಾ? ಇಲ್ಲ, ಖಂಡಿತ ಇಲ್ಲ. ಪ್ಲೀಸ್ ಮಾಡಿ. ಪ್ಲೀಸ್ ಗೈಡ್ ಮ್ಯಾಮ್ ಟು ದ ಟ್ರಯಲ್ ರೂಮ್. ವಿದ್ಯಾ, ನೀನ್ ಹೋಗಿ ಟ್ರೈ ಮಾಡು. ನಾನು ನಮ್ ಸ್ಟಾಫ್ ಕಡೆಯಿಂದ ನಾನ್ ನಿಮಗ್ ಸಾರಿ ಕೇಳ್ತೀನಿ. ಏನ್ ತಗೋತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ನೀರು. ಓಕೆ, ನೀರ್ ತಗೊಂಡ್ ಬನ್ನಿ. ತಣ್ಣಗಿರ್ಲೆ. ತಣ್ಣಗೆ. ಶ್ಯೂರ್. ನನ್ಗೊಂದ್ ವಿಷಯ ಹೇಳಿ, ಈ ಬಟ್ಟೆಗಳೆಲ್ಲ ಇದೆಯಲ್ಲ, ಇದೆಲ್ಲ ಒಂದೇ ಕಡೆಯಿಂದ ಬರುತ್ತಾ? ಸರ್, ಆಕ್ಚುಲಿ ಇದೊಂದು ಡಿಸೈನರ್ ಸ್ಟೋರ್. ಪ್ರತಿಯೊಂದು ಡಿಸೈನರ್ ಹತ್ರ ಒಂದು ಟೈಲರ್ ಟೀಮ್ ಇರುತ್ತೆ. ನಾವು ಬೇರೆ ಬೇರೆ ಡಿಸೈನರ್ಸ್ ಗಳ ಬಟ್ಟೆಗಳನ್ನ ಶೋಕೇಸ್ ಮಾಡ್ತೀವಿ ಇಲ್ಲಿ. ಹಾ. ಓಹೋ, ಅಂದ್ರೆ ಬೇರೆ ಬೇರೆಯವ್ರ ಹತ್ರ ಬಟ್ಟೆಗಳನ್ನ ತಗೊಂಡು ನಿಮ್ ಅಂಗಡಿ ಸ್ಟಿಕ್ಕರ್ನ ಹಾಕಿ ಮಾರೋದಾ? ಒಳ್ಳೆ ಐಡಿಯಾ ಇದು. ಸರಿ, ನಾನ್ ನಿಮ್ಗೆ ಇದಕ್ಕಿಂತ ಒಳ್ಳೊಳ್ಳೆ ಡಿಸೈನ್ಗಳನ್ನ ತಂದ್ಕೊಟ್ರೆ ಹೋಲ್ಸೇಲ್ ನಲ್ಲಿ ಅದನ್ನ ನಿಮ್ ಅಂಗಡಿಲಿ ಇಡ್ತೀರಾ? ಸರ್, ನಿಮ್ಗೆ ಅರ್ಥ ಆಗ್ತಿಲ್ಲ. ಇದೊಂದು ಬ್ರಾಂಡೆಡ್ ಸ್ಟೋರ್. ಇಲ್ಲಿ ಕಸ್ಟಮರ್ ಬ್ರಾಂಡಿನ ಹೆಸರಿಗೆ ದುಡ್ಡು ಕೊಡ್ತಾರೆ. ಹಾಗಾದ್ರೆ ಬ್ರ್ಯಾಂಡ್ ನಮ್ದೇ ಆಗತ್ತೆ. ಅಯ್ಯೋ, ಒಂದಕ್ಕಿಂತ ಒಂದು ಒಳ್ಳೆ ಡಿಸೈನ್ ತಂದು ಕೊಡ್ತೀನಿ. ಹೂ ಅನ್ನಿ ನೀವು. ಡಿಸೈನ್ ಇನ್ನೂ ಚೆನ್ನಾಗಿರುತ್ತೆ, ಬೆಲೆ ಇನ್ನೂ ಕಡಿಮೆ ಇರುತ್ತೆ. ಹೇಳಿ. ಹಾ, ಸರಿ. ನಿಮ್ ಬ್ರ್ಯಾಂಡ್ ಯಾವಾಗ ರೆಡಿ ಆಗುತ್ತೋ ಅವಾಗ ಕೂತ್ ಮಾತಾಡೋಣ. ಅಯ್ಯೋ ಮೇಡಮ್, ಯಾಕೆ ಸುಮ್ನೆ ಲೇಟ್ ಮಾಡ್ತೀರಾ? ನೀವು ಸುಮ್ನೆ ಹೂ ಅನ್ನಿ ಸಾಕು. ಒಂದಕ್ಕಿಂತ ಒಂದು ಚೆನ್ನಾಗಿರೋ ಡಿಸೈನ್ ನ 15 ದಿನದಲ್ಲಿ ತಂದು ಕೊಡ್ತೀನಿ ನಾನು. ಏನಂತೀರಾ? ಸರ್ ನೋಡಿ, ನೀವು ನಮ್ ಕಸ್ಟಮರ್, ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ. ನೀವು ನನ್ನ ಬುಟಿಕ್ ಅಲ್ಲೇ ನಿಂತ್ಕೊಂಡು ನನಗೆ ಬಟ್ಟೆಗಳನ್ನ ಮಾರೋದಕ್ ನೋಡ್ತಾ ಇದ್ದೀರಾ. ನನಗೆ ನಿಮ್ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನಾನು ಅಡ್ವಾನ್ಸ್ ಕೇಳ್ತಿದ್ದೀನ. ನೀವು ಸುಮ್ನೆ ಡಿಸೈನ್ ಹೇಳಿ, ನಾನು ತಂದು ಕೊಡ್ತೀನಿ ನಿಮ್ಗೆ. ಸರಿನಾ? ನೀಲ್, ಹೇಗ್ ಕಾಣಿಸ್ತಾ ಇದ್ದೀನಿ ನಾನು? ನಿಜವಾಗ್ಲೂ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಹಾ, ಏನ್ ಹೇಳ್ತಾ ಇದೀಯ ನೀಲ್? ಮತ್ತೆ ಹುಟ್ಟಿದರೆ? ಅದೇನಂದ್ರೆ, ಒಂದ್ಸರಿ ನೋಡು ನಿನ್ನ. ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ. ನಿನ್ನ ಫೇವರೇಟ್ ಹೀರೋಯಿನ್ ಇದ್ದಾಳಲ್ಲ, ಯಾರವಳು ಕಣ್ಣಿಗೆ ಕಾಜಲ್ ಹಚ್ಕೊಂಡು? ಅವಳ ಹೆಸರೇನು? ಜರೀನ್ ಖಾನ್. ಹಂಗೆ ಕಾಣಿಸ್ತಿದ್ಯಾ ನೀನು. ಸರಿ, ಇದನ್ನ ಪ್ಯಾಕ್ ಮಾಡಕ್ ಹೇಳ? ಒಂದ್ಯಾಕೆ, ಅದೆರಡನ್ನೂ ಪ್ಯಾಕ್ ಮಾಡ್ಸು. 3 ಪ್ಯಾಕ್ ಮಾಡಿ. ಬೇಡ ನೀಲ್, ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಇದೊಂದ್ ಸಾಕು ಅದಕ್ಕೆ ನನಗೆ. ನಾನ್ ಹೇಳಿದೆ ಅಲ್ವ ನಿನ್ಗೆ, ದುಡ್ಡಿಗೆ ತಲೆ ಕೆಡಿಸ್ಕೊಂಬೇಡ. ಇದು ಬರೀ ಶುರು ಅಷ್ಟೇ ವಿದ್ಯಾ. ಮುಂದೆ ನೋಡ್ತಿರೋ ನೀನು, ನಿಂದೆ ಸ್ವಂತ ಬ್ರ್ಯಾಂಡ್ ಇರುತ್ತೆ. ಓನರ್ ಆಗ್ತೀಯ ನೀನು, ಓನರ್. ಬ್ರ್ಯಾಂಡ್ ಓನರಾ? ಏನಾಗಿದೆ ನೀಲ್ ನಿಮ್ಗೆ? ನನ್ಗೆ ಅರ್ಥನೇ ಆಗ್ತಿಲ್ಲ. ಏ ವಿದ್ಯಾ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಮನೆಗ್ ಬಾ, ಹೇಳ್ತೀನಿ ನಿನ್ಗೆ. ಎಷ್ಟಾಯ್ತು ಮೇಡಮ್? ಇವಾಗ ಸೇಲ್ ನಡೀತಾ ಇದೆ. ಎಲ್ಲದಕ್ಕೂ 50% ಆಫ್ ಇದೆ. ಇದು 15,000. ಹಾ, ಏನು? ಹಾ, ಎಲ್ಲ 15,000ನಾ? ನೀಲ್ ಇಷ್ಟು ದುಡ್ಡಲ್ಲಿ 4 ತಿಂಗಳು ಮನೆ ನಡೆಸಬಹುದು. ಇಲ್ಲ ಇಲ್ಲ, ನಾನು ಇದನ್ನ ಚೇಂಜ್ ವಿದ್ಯಾ, ನೀನ್ ನಾಟಕ ಮಾಡ್ಬೇಡ. ಇಲ್ಲ, ಇನ್ನೂ 4 ಡ್ರೆಸ್ ತಗೋತೀನಿ. ಸರಿ ಆಯ್ತು, ನಾನು ಚೇಂಜ್ ಏ, ಮಾಡ್ಕೋಬೇಕು. ಯಾಕೆ ಚೇಂಜ್ ಮಾಡ್ತೀಯಾ? ಇದನ್ನೇ ಹಾಕೋ, ಚೆನ್ನಾಗಿ ಕಾಣ್ತಾ ಇದೀಯ ನೀನು. ಓ ಮೇಡಮ್, ಇನ್ನೆರಡನ್ನ ಪ್ಯಾಕ್ ಮಾಡಿ. ಯೋರ್ ಬಿಲ್. ಹಾ, ತಗೊಳ್ಳಿ. ಏ ವಿದ್ಯಾ, ನಡಿ, ಮಕ್ಳಿಗೆ ಏನಾದ್ರೂ ತಗೊಳ್ಳೋಣ. ನಡಿ ನಡಿ ನಡಿ. ಥ್ಯಾಂಕ್ ಯು ಸರ್. ಹಾ, ಥ್ಯಾಂಕ್ ಯು. ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್. ನಾನು ಕಸ್ಟಮರ್ ಜೊತೆ ಇಷ್ಟು ರೂಢಾಗಿ ಮಾತಾಡಬಾರ್ದಾಗಿತ್ತು. ಈ ತರ ಕಸ್ಟಮರ್ಸ್ ಜೊತೆ ಹೀಗೆ ಬಿಹೇವ್ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಇದೇ ತರ ಕಸ್ಟಮರ್ ಬಂದ್ರೆ ಕುತ್ಕೆ ಹಿಡಿದು ಆಚೆ ತಳ್ಳಿ. ಇವತ್ತೇನೇ ಇದ್ರು ರಾಣಿ ನನ್ನವಳೆ. ನೀನ್ ಮಾರ್ಕೆಟಿಂಗ್ ಮಾಡಿ ವಸ್ತುಗಳು ತಂದಂಗ ಅಲ್ವೋ. ಇವತ್ ನಿನ್ ಬಾವ ಏನ್ ಸಖತ್ತಾಗಿ ಮಾರ್ಕೆಟಿಂಗ್ ಮಾಡ್ದ. ಅರ್ಧ ಗಂಟೆಲಿ 50,000 ರೂಪಾಯಿ ಲಾಭ. ಯಾರು? ನಿಮ್ ಬಾವ ಕಣೋ. ನೀಲ್ ಬಾವನ 50,000ನಾ? ಮುಂಚಿನ ತರ ಕುಡ್ಕಲ್ಲ ನಿಮ್ ಬಾವ. ದೊಡ್ಡ ಸೇಲ್ಸ್ ಮನ್ ಆಗ್ಬಿಟ್ಟಿದಾನೆ. ಎಂತ ಜಾಣ ಆಗಿದಾನೆ ಅಂದ್ರೆ ಬಾಣ್ಲಿಗೂ ಹೋಗಿ ವಿಗ್ ಮಾರ್ಬಿಡ್ತಾನೆ. ಹೌದಾ? ಇಷ್ಟೊಳ್ಳೆ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ತವ್ರ ಬಾವ. ಆಟನಾದ್ರೂ ಮುಗಿಸ್ಬಿಟ್ಟೋಗೋ. ನಿಜವಾದ ಗೇಮ್ ಈಗ ಶುರು ಆಗಿದೆ. ಎಲ್ಲಿದ್ಯಮ್ಮ ಸುಂದ್ರಿ ಕೋಮಲ್? ಎಲ್ಲಿದ್ಯಾ? ಅಯ್ಯೋ, ಯಾಕೆ ಕೆರ್ಚ್ಕೊತಾ ಇದೀಯ? ಇಲ್ಲಿದ್ದೀನಿ. ಅಯ್ಯೋ, ಇವಾಗ ನನ್ ಕತೆ ಬಿಡು. ಈ ವಿಷಯ ಕೇಳಿದ್ರೆ ನೀನ್ ಕುಣಿದಾಡ್ಬಿಡ್ತೀಯಾ. ಏನು? ನಿಜ ನಿಜ ನಿಜ. ಬಾವ ಏನ್ ಮಾಡಿದಾರೆ ಗೊತ್ತಾ? ಏನ್ ಮಾಡ್ದ ಆ ಕುಡ್ಕ? ನೋಡು, ನಿನ್ ತಂಗಿ ಆ ಮಕ್ಕಳ್ ಕರ್ಕೊಂಡು ಇಲ್ಲಿಗ್ ಬರ್ತಾಳೆ ಅಂದ್ರೆ ನಾನ್ ಈಗ್ಲೇ ಹೇಳ್ತಾ ಇದೀನಿ, ನನ್ನ ಮನೆ ಧರ್ಮಛತ್ರ ಅಲ್ಲ. ಮೊದ್ಲು ಪೂರ್ತಿ ವಿಷಯ ಕೇಳು. ನಿನ್ನೆ ನೀಲು ಅರ್ಧ ಗಂಟೆಲಿ 50,000 ಸಂಪಾದನೆ ಮಾಡಿದಾರೆ. ಅರ್ಧ ಗಂಟೆಲಿ 50,000? ನಿಜವಾಗ್ಲೂ ಹೇಳ್ತಾ ಇದೀನಿ. ರಘು ತನ್ ಕಣ್ಣಾರೆ ನೋಡದಂತೆ. ಹೌದಾ? ಹಾ, ಲಕ್ಷ್ಮಿ ಬೀರು ಓಪನ್ ಮಾಡಿದಾಳೆ ಅಂದ್ಮೇಲೆ ದರ್ಶನ ಪಡ್ಕೊಳ್ಳೇಬೇಕಲ್ವಾ?
ಖಂಡಿತ ಖಂಡಿತ. ಆದ್ರೆ ಯಾವ ಮುಖ ಇಟ್ಕೊಂಡ್ ದುಡ್ಡು ಕೇಳೋದು? ಅಯ್ಯೋ ನಂಗ್ ಹಕ್ಕಿದೆ. ಅವ್ರ ಕಷ್ಟದಲ್ಲಿದ್ದಾಗ ಹೊಲಿಗೆ ಮಿಷಿನ್ ಕೊಡ್ಸಿದ್ದೆ, ಮರ್ತ್ಬಿಟ್ಯಾ? ಆ ಹೊಲಿಗೆ ಮಿಷಿನ್ ಬದ್ಲಾಗಿ ಗಾಡ್ರೇಜ್ ಬೀರು ತಂದಿದ್ದೆ, ಮರ್ತೋಯ್ತಾ? ಪರವಾಗಿಲ್ಲ, ಆ ಕುಡ್ಕನ್ ಮನ್ಸು ಕರಗ್ಸಕ್ಕೆ ನನ್ ಕಣ್ಣೀರೇ ಸಾಕು. ಸೋನು, ನಾವು ಬರ್ತೀವಿ. ನಾವ್ ಹುಡ್ಗಿರ್ ಜೊತೆ ಆಟ ಆಡಲ್ಲ. ನಾನ್ ಹುಡ್ಗ ಅಲ್ವಾ, ನನ್ ಜೊತೆ ಆಟ ಆಡು. ಮೋಟು, ಮೊದ್ಲು ಹೋಗಿ ನಿಮ್ಮ ಅಮ್ಮನ್ ಹುಡ್ಕು. ಎಲ್ರು ಇಲ್ಲಿ ಬನ್ನಿ. ಇವ್ರಪ್ಪ ಇದಾನಲ್ಲ, ದುಡ್ಡುಗೋಸ್ಕರ ಅವ್ರ ಅಮ್ಮನ್ನೇ ಮಾರ್ಬಿಟ್ಟ. ಮತ್ತೆ ಅದೇ ದುಡ್ಡಿಂದ ಎಣ್ಣೆ ಕುಡ್ಕೊಂಡು ರೋಡಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಸುಳ್ಳು. ನಮ್ಮಪ್ಪ ಆ ತರದವ್ರಲ್ಲ. ಹಾ, ಅದೆಲ್ರಿಗೂ ಗೊತ್ತಿದೆ. ನಿಮ್ಮಪ್ಪ ನಿಮ್ಮಮ್ಮಂಗ್ ಹೊಡಿತಾರೆ ಅನ್ನೋದು. ನಮ್ಮಮ್ಮನ ಹೇಳ್ತಿದ್ರು ನಿಮ್ಮಪ್ಪ ಕುಡ್ಕೊಂಡ್ ಬಂದು ನಿಮ್ಮಮ್ಮನ ಹೊಡಿತಾರೆ ಅಂತ. ನಮ್ಮಮ್ಮ ಹೇಳ್ತಿದ್ರು ಕುಡ್ಕೊಂಡ್ ಮಕ್ಳು ಜೊತೆ ಆಟ ಆಡ್ಬಾರ್ದು ಅಂತ. ಕುಡ್ಕೊಂಡ್ ಮಕ್ಳು ಜೊತೆ ಯಾರು ಆಟ ಆಡ್ಬಾರ್ದು. ಕುಡ್ಕೊಂಡ್ ಮಕ್ಳು ಜೊತೆ ಯಾರು ಆಟ ಆಡ್ಬಾರ್ದು. ಸುಳ್ಳು. ನಮ್ಮಪ್ಪ ಆತರ ಎಲ್ಲ ಮಾಡಲ್ಲ. ಅವ್ರೀಗ ಕುಡಿಯೋದನ್ನ ಬಿಟ್ಟಿದ್ದಾರೆ. ಕುಡ್ಕೊಂಡ್ ಮಕ್ಳು ಜೊತೆ ಯಾರು ಆಟ ಆಡ್ಬಾರ್ದು. ನೀನ್ ನನ್ಗೆ ಹೊಡಿತ್ಯಾ? ಇರು, ಈಗ್ಲೇ ನಮ್ಮ ಅಜ್ಜನ್ ಕರ್ಕೊಂಡ್ ಬರ್ತೀನಿ. ಬಾ ಕುನಾಲ್. ಏ ಟಿಂಪು, ಕುನಾಲ್, ಅಯ್ಯೋ ಎಲ್ಲಿಗೆ ಹೋಗಿದ್ರಿ? ನಡೀರಿ ಮನೆಗೆ ಹೋಗೋಣ. ಅಯ್ಯೋ ಏನಾಯ್ತು? ಏನ್ ನೋಡ್ತಿದ್ದೀರಾ? ಅಪ್ಪ ಅಮ್ಮ ಎಲ್ಲಿದ್ದಾರೆ? ನಿಮ್ ಜೊತೆ ಯಾಕೆ ಬಂದಿಲ್ಲ ಅವರು? ಹೇಳಿ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಯ್ಯೋ ಪುಟ್ಟ, ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದಾಳೆ. ಅವಳು ಮನೆಗೆ ಬರ್ತಾಳೆ, ನೀನ್ ನಡಿ. ಏ ಟಿಂಪು, ಇಲ್ಲಿ ನೋಡು, ಅಪ್ಪ ನಿನ್ಗೆ ಏನ್ ತಂದಿದ್ದಾರೆ? ಚೆನ್ನಾಗಿದ್ಯಲ್ಲ? ಏ ತಗೋ ತಗೋ ತಗೋ. ಕುನಾಲ್, ಇಲ್ಲಿ ನೋಡು, ನಿನಗೋಸ್ಕರ ಚೆನ್ನಾಗಿದೆ ತಾನೇ? ಇವ್ರಪ್ಪ ಇದಾನಲ್ಲ, ದುಡ್ಡುಗೋಸ್ಕರ ಅವ್ರ ಅಮ್ಮನ್ನೇ ಮಾರ್ಬಿಟ್ಟ. ನೀವು ಅಮ್ಮನ ಮಾರಿದೀರಾ ಅಲ್ವಾ? ಏ ಟಿಂಪು, ನೀನ್ ಏನ್ ಹೇಳ್ತಾ ಇದ್ಯಾ? ಅಪ್ಪನ್ ಬಗ್ಗೆ ನೀನ್ ಈ ತರ ಎಲ್ಲ ಅನ್ಕೊಂಡಿದ್ಯಾ? ಬರೀ ನಾನಲ್ಲ, ಎಲ್ರು ನಿಮ್ ಬಗ್ಗೆ ಹೀಗೆ ಅನ್ಕೊಂಡಿದ್ದಾರೆ ಅಪ್ಪ. ಹೇ ಟಿಂಪು, ಬಾ ಕುನಾಲ್. ಕುನಾಲ್. ಏ ಟಿಂಪು, ಏ ನಿಮ್ಮಪ್ಪ ಬದ್ಲಾಗಿದ್ದಾನಮ್ಮ. ವಿದ್ಯಾ, ಅಯ್ಯೋ ಬಾಬಾ ಇದೀರಾ? ಮಲ್ಗಿದ್ದೀರಾ? ಇಷ್ಟೊಂದ್ ನಿದ್ರೆನಾ? ಪೂರಾ ಹೊತ್ಕೊಂಡ್ ಮಲ್ಕೊಂಡಿದಾರಾ? ವಿದ್ಯಾ, ನನ್ಗನ್ಸತ್ತೆ ಯಾರು ಮನೇಲಿ ಇಲ್ಲ. ಸಂಬಂಧಿಕರ ಜೊತೆ ದುಡ್ಡು ಹಂಚ್ಕೋಬೇಕಾಗತ್ತಂತ ಮೊದ್ಲೇ ಹೋಗ್ಬಿಟ್ಟಿದ್ದಾರೆ ನಿನ್ ತಂಗಿ ಭಾವ. ಮಾವ, ಅತ್ತೆ, ಇನ್ನು ಏನ್ ಬೇಕು ನಿಮ್ಗೆ? ಹೋಲಿ ದಿನ ನೀವಿಬ್ರು ನಮ್ಮನ್ನ ಮನೆಯಿಂದ ಆಚೆ ಓಡ್ಸಿದ್ರಿ ಅಲ್ವಾ? ಸುಮ್ನೆ ಇರು, ಯಾರಾದ್ರೂ ಕೇಳಿಸ್ಕೊಳ್ತಾರೆ. ನೋಡು, ಅಮ್ಮ ಎಲ್ಲಿದ್ದಾರೆ? ನಮ್ಮಪ್ಪ ನಮ್ಮಮ್ಮನ್ನ ಮಾರ್ಬಿಟ್ರು. ಮಾರ್ಬಿಟ್ನಾ? ಹ. ಅಮ್ಮನ್ನ ಕರ್ಕೊಂಡ್ ಬನ್ನಿ ಮಾವ. ಅಯ್ಯೋ ದೇವ್ರೆ, ಹೀಗ್ ಸಂಪಾದನೆ ಮಾಡಿದ್ರ 50,000? ಆದ್ರೆ ತುಂಬಾ ಕಡಿಮೆಗೆ ಮಾರಿದಾರೆ ನಿನ್ ತಂಗಿನ. ಸುಮ್ನೆ ಇರು. ಕುನಾಲ್, ಏ ಏನ್ ಮಾಡ್ತಿದ್ದೀರಾ? ಆಗ್ಲಿಂದ ನಿಮ್ಮನ್ನ ಕರಿತಾ ಇದೀನಿ, ಕೇಳಿಸ್ತಾ ಇಲ್ವಾ? ಬಂಗಾರದಂತ ತಂಗಿನ ಮಾರ್ಬಿಟ್ ಬಂದಿದ್ಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಏನು? ಅಯ್ಯೋ, ನನಗ್ ಗೊತ್ತಿತ್ತು ಈ ಕುಡುಕ್ ನನ್ ಮಗ ಒಂದಿನ ನನ್ ತಂಗಿ ಜೀವನ ಹಾಳ್ ಮಾಡ್ತಾನೆ ಅಂತ. ನಾನಾ? ಜೂಜಾಡಕ್ ನಿನಗ್ ದುಡ್ಡಿಲ್ಲ ಅಂತ ನನ್ ತಂಗಿನೇ ಮಾರ್ಬಿಟ್ ಬಂದಿದ್ಯಾ ನೀನು, ನೀಚ. ಅಯ್ಯೋ, ನೀನ್ ಏನ್ ಹೇಳ್ತಾ ಇದ್ಯಾ? ಹೆಂಡತಿನ ಯಾರಾದ್ರೂ ಮಾರ್ತಾರಾ? ಹಾಗಿದ್ರೆ ನಿನ್ ಮಕ್ಳು ಸುಳ್ಳು ಹೇಳ್ತಿದಾರಾ? ಸರಿ, ಮಾರಿಲ್ಲ ಅಂದ್ರೆ ಹೇಳಿವಾಗ. ವಿದ್ಯೆಯಲ್ಲಿ ವಿದ್ಯೆ ಇದಾಳ ಇಲ್ಲಿ? ಅಯ್ಯೋ ನೋಡ್ರಪ್ಪ, ತನ್ನ ಹೆಂಡತಿನೇ ಮಾರ್ಬಿಟ್ ಬಂದಿದ್ದಾನೆ. ಸ್ವಲ್ಪನೂ ನಾಚಿಕೆ ಇಲ್ಲ ಇವನಿಗೆ. ಅಯ್ಯೋ, ಇಷ್ಟು ವರ್ಷದಿಂದ ನೀನ್ ಕುಡ್ದಿದ್ ಸಾಲ ಎಲ್ಲ ತೀರಿಸ್ತಾ ಬಂದ್ಲು. ಆದ್ರೆ ಅವಳಿಗೆ ಏನ್ ಗೊತ್ತಿತ್ತು ಒಂದಿನ ನೀನ್ ಅವಳನ್ನೇ ಮಾರ್ಬಿಡ್ತೀಯ ಅಂತ. ಅಯ್ಯೋ, ನೋಡಿ ಎಂತ ಕೆಟ್ಟ ವ್ಯಕ್ತಿ ಇವನು. ತನ್ನ ಹೆಂಡತಿನ ಯಾರಾದ್ರೂ ಮಾರ್ತಾರಾ? ಹೆಂಡತಿನ ಮಾರ್ ಬಂದಿದ್ದಾನೆ ಇವನು. ನನ್ನ ತಂಗಿ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಇಲ್ಲ, ಯಾರಾದ್ರೂ ಈ ರೀತಿ ಮಾಡ್ತಾರಾ? ಸಮಾಧಾನ, ನಾಚಿಕೆ ಇಲ್ವಾ ನಿನ್ಗೆ? ಮಾರ್ ಬಂದಿದ್ಯಲ್ಲ. ನಿಲ್ಸಿ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಅಮ್ಮ, ಅಮ್ಮ ನಿಮ್ಗೇನೂ ಆಗಿಲ್ಲ ತಾನೆ? ನಾನು ಆರಾಮಾಗಿದ್ದೀನಿ, ನನಗೇನಾಗುತ್ತೆ? ಅಮ್ಮ, ನೀವೀಗ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಮಗಳೇ. ಅಲ್ಲ, ಇಲ್ಲಿ ಏನಾಗ್ತಿದೆ ಅಂತ ನನಗೆ ಯಾರಾದ್ರೂ ಹೇಳ್ತೀರಾ? ನೀವೆಲ್ಲ ಯಾಕೆ ಜಗಳ ಆಡ್ತಾ ಇದ್ದೀರಾ? ವಿದ್ಯಾ, ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಇವ್ ನಿನ್ನ ಮಾರ್ ಬಂದಿದ್ದ ಅಲ್ವಾ, ನೀನ್ ತಪ್ಪಿಸ್ಕೊ ಬಂದು ಒಳ್ಳೆ ಕೆಲಸ ಮಾಡ್ದೆ. ಒಂದ್ ನಿಮಿಷ, ಏನ್ ಮಾತಾಡ್ತಾ ಇದ್ದೀರಾ ಅಣ್ಣ? ಬ್ಯೂಟಿ ಪಾರ್ಲರ್ ಇಂದ ಬರ್ತಾ ಇದ್ದೀನಿ ನಾನು. ಅದೇ ನಾನ್ ಅನ್ಕೊಂಡೆ ಇವಳು ಕೂದ್ಲು ಇಷ್ಟ ಚೆನ್ನಾಗಿ ಹೇಗ್ ಕಾಣಿಸ್ತಿದೆ ಅಂತ. ಆದ್ರೆ ದುಡ್ಡು ತಗೋಬೇಕು ಅಂದ್ರೆ ಒಂದ್ ನಾಟಕ ಆಡ್ಲೇಬೇಕಲ್ವಾ? ಸುಳ್ಳು ಹೇಳ್ತಿದ್ದಾಳೆ ಇವಳು. ನೀನ್ ಬ್ಯೂಟಿ ಪಾರ್ಲರ್ ಇಂದ ಬರ್ತಿದ್ರೆ ನಿನ್ ಮಕ್ಳು ಯಾಕೆ ಮಾರ್ಬಿಟ್ಟಿದ್ದಾರೆ ಅಂದ್ರು? ಅಯ್ಯೋ, ನಿನ್ ಗಂಡ ಮಾಡಿರೋ ತಪ್ಪುಗಳಿಗೆ ನೀನ್ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಇನ್ನು ಯಾಮಾರ್ಸಕ್ಕಾಗಲ್ಲ. ಅಯ್ಯೋ, ನಾನ್ ಬದ್ಲಾಗಿದ್ದೀನಿ. ನಾನೀಗ ಎಲ್ಲ ಬಿಟ್ಟಿದ್ದೀನಿ. ಎಣ್ಣೆ, ಜೂಜು ಎಲ್ಲ ಬಿಟ್ಟಿದ್ದೀನಿ. ಈಗ ನನ್ ಜೀವನದಲ್ಲಿರೋದು ಹೆಂಡತಿ ಮತ್ತೆ ಮಕ್ಳು ಅಷ್ಟೇನೆ. ಮುಚ್ಚು.
ನಿನ್ನಂತ ಕುಡ್ಕೊಂಡ್ ಮೇಲೆ ವಿದ್ಯೆಗ್ ನಂಬಿಕೆ ಇರ್ಬೋದು, ನನಗಲ್ಲ. ಎಲ್ರಿಗೂ ಗೊತ್ತಿದೆ ನೀನ್ ಎಷ್ಟೊಂದ್ ಸಾಲ ಮಾಡಿದ್ಯಾ ಅಂತ. ಹೇಗ್ ತೀರಿಸ್ತೀಯಾ? ಅಯ್ಯೋ ನಾನು ತೀರಿಸ್ತೀನಿ. ₹1 ಬಿಡದೆ ಎಲ್ರು ಸಾಲನು ತೀರಿಸ್ತೀನಿ. ಹಾಗಿದ್ರೆ ಸರಿ, ನನ್ ಸಾಲನು ತೀರ್ಸು. ಸಾಲ ನಿಮ್ದು ಯಾವ ಸಾಲ? ನೀನ್ ಕುಡ್ಕೊಂಡ್ ಬಿದ್ದಿದ್ದಾಗ ಈ ಮಕ್ಕಳಿಗೆ ತಿನ್ನೋದಕ್ಕೆ ಇರ್ಲಿಲ್ವಲ್ಲ, ಆಗ ನಾವ್ ವಿದ್ಯಾಗೆ ಹೊಲ್ಗೆ ಮಿಷಿನ್ ಕೊಡ್ಸಿದ್ವಿ. ಅದ್ರ ಬದ್ಲಿ ಗಾಡೇಜ್ ತಗೊಂಡೋದ್ರಿ ಅಲ್ವಾ? ಅದನ್ ಹೇಳೋದ್ ಮರೆತ್ರಿ. ಏನ್ ಉಳ್ಕೊಂಡಿತ್ತು ಆ ಗಾಡ್ರೇಜ್ ಅಲ್ಲಿ? ಎಲ್ಲಾ ಕಡೆನೂ ತುಕ್ ಹಿಡ್ದಿತ್ತು. ಗುಜ್ರಿ ಅವ್ನ್ ಕೂಡ ಅದನ್ನ ತಗೊಂಡ್ ಹೋಗಲ್ಲ ಅಂದ. ಒಂದ್ ನಿಮಿಷ ವಿದ್ಯಾ, ನೀನು ಹೊಲ್ಗೆ ಮಿಷಿನ್ ದುಡ್ಡನ್ನ ಇವ್ರ ಹತ್ರ ಇಸ್ಕೊಂಡಿದ್ಯಾ? ಮತ್ತೇನ್ ಮಾಡ್ಬೇಕು ನೀಲ್? ಮಕ್ಳನ್ನ ಉಪವಾಸ ಇಡೋದಕ್ಕಾಗಲ್ಲ ಅಲ್ವಾ? ಅಪ್ಪ ಮತ್ತೆ ಗಂಡ ಯಾವ ಜವಾಬ್ದಾರಿನೂ ಸರಿಯಾಗಿ ನಿಭಾಯಿಸಿಲ್ವಲ್ಲ ನಾನು. ವಿದ್ಯಾ ಸಾರಿ. ನೋಡ್ತಾ ಇರು, ನೀವಿನ್ಮೇಲೆ ಯಾವುದೇ ರೀತಿ ಕಷ್ಟಪಡೋದಕ್ಕೆ ನಾನ್ ಬಿಡೋದಿಲ್ಲ, ನಿಜವಾಗ್ಲು. ಡ್ರಾಮಾ ಎಲ್ಲ ಮುಗೀತಾ? ಸರಿ, ಹೊಲ್ಗೆ ಮಿಷಿನ್ದು 20,000 ಕೊಡು, ಇಲ್ಲ ನನ್ ತಂಗಿನ ಕರ್ಕೊಂಡು ಹೋಗ್ತೀನಿ. ಬಾ ಅಣ್ಣ, ಕೈ ತೆಗಿ ನನ್ ಮೇಲಿಂದ. ಎಲ್ಗೂ ಬರೋದಿಲ್ಲ ನಾನು. ಓ ಹೌದಾ? 50,000 ಸಿಕ್ಕಿದ ತಕ್ಷಣ ಮಾತು ಜೋರಾಗಿದೆ. ಅಯ್ಯೋ, ಈ ಮನುಷ್ಯನ ನಂಬಿ ನೀನ್ ತುಂಬಾ ಪಶ್ಚಾತ್ತಾಪ ಪಡ್ತೀಯ. ಆದ್ರೆ ನಮ್ಗೇನು, ನಮ್ 20,000 ಕೊಡು, ನಾವ್ ಹೋಗ್ತೀವಿ. ಹಾ. ಏ ಜಾಗ ಬಿಡ. ಡಿಂಪಲ್, ನೀನ್ ಸೋನುಗೆ ಕಪಾಳ ಕೊಡ್ದಿಯಾ? ನೋಡಿಲಿ, ಕೆನ್ನೆ ಕೆಂಪಗಾಗಿದೆ. ಏ ಡಿಂಪಲ್, ನೀನ್ ನೋಡಿದ್ಯಾ ಮಗಳೇ? ಇವ್ರಿಬ್ರು ಯಾರು? ನಾನ್ ಕೇಳ್ಪಟ್ಟೆ ದುಡ್ಡುಗೋಸ್ಕರ ವಿದ್ಯಾನ ಮಾರ್ತಿದ್ಯಾ? ಇಲ್ಲ. ಇವ್ರೇ ಅಲ್ವಾ ಆ ಜನ? ನಾಚಿ ಕೆಟ್ಟವ್ರ ನಾಯಿ, ನಾಚಿಕೆ ಆಗಲ್ವಾ ಹುಡ್ಗಿನ್ ಕೊಂಡ್ಕೊಳಕ್ ಬಂದಿದ್ಯಾ? ಏ ಅಜ್ಜಿ, ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ಸಂಬಂಧಿಕರೇ ನಾನು. ಏ ನಡಿಯ, ಬಂದ್ಬಿಟ್ಟ ದೊಡ್ಡ ಸಂಬಂಧಿಕ ಅಂತ. ಏ ಮುದುಕಿ, ತಪ್ಪಾಗ್ ನೀನ್ ಮಾತಾಡಿ ನನ್ ಗಂಡನೇ ಹೊಡಿಯಕ್ ಬರ್ತೀಯಾ? ಏ ನಿನಗೂ ಹೊಡಿತೀನಿ ನಾನು. ಅಜ್ಜಿ, ಅಜ್ಜಿ, ಏನ್ ಮಾಡ್ತಾ ಇದೀರಾ? ನನ್ ಸೊಂಟ ಮುರ್ದ್ಬಿಟ್ಲು. ಅಜ್ಜಿ, ಇವ್ರು ನನ್ನ ಅಣ್ಣ ಅತ್ಗೆ. ಅಣ್ಣ ಅತ್ಗೆನಾ? ಅಯ್ಯೋ, ಮೊದ್ಲೇ ಹೇಳ್ಬೇಕಾಗಿತ್ತಲ್ವಾ ನೀನು? ಏನ್ ಹುಚ್ಚಿ ನೀನು? ಇವ್ರು ಇದೇ ಊರಲ್ಲಿ ಇರ್ತಾರೆ, ಆದ್ರೆ ಎಲ್ರ ತರ ಇವ್ರು ನೀಲ್ನ ತಪ್ಪು ತಿಳ್ಕೊಂಡಿದ್ದಾರೆ. ಇವತ್ತೆಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ನೀಲ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರಲ್ಲ. ಇವ್ರು ಜೂಜಾಡೋದ್ರಿಂದ ಕುಡಿಯೋದ್ರಿಂದ ನಿಮ್ಗೇನು ಆಗ್ಬೇಕಾಗಿಲ್ಲ. ಸರಿ, ಒಪ್ಕೋತೀನಿ ನಿನ್ ಮಾತನ. ಆದ್ರೆ ಇವನ್ ಕುಡ್ಕ ಅಲ್ವಾ? ಇವನ್ ಬದ್ಲಾಗೋದಕ್ಕೆ ಎಷ್ಟ್ ಟೈಮ್ ಬೇಕು ಹೇಳು? ಇವನ್ ಮತ್ತೆ ಕುಡ್ಕ ಆಗೋ ಅಷ್ಟ್ರಲ್ಲಿ ನಮ್ ದುಡ್ಡು ನಮಗ್ ಕೊಟ್ಬಿಡ ಅಷ್ಟೇನೆ. ಸಂಬಂಧಿಕರು ಎಲ್ಲರ ಹತ್ರನೂ ಇವನ್ ದುಡ್ಡು ಇಸ್ಕೊಂಡಿದ್ದಾನೆ, ಅದು ಅಲ್ಲದೆ ಹೊಡ್ಸಿದಾನೆ ಬೇರೆ. ದಿನ ಒಂದೊಂದ್ ನಾಟಕ ಆಡ್ತಾನೆ ಇವನು. ಇವತ್ ಇವನ್ಗೆ ಬುದ್ಧಿ ಕಲಿಸ್ಬೇಕು. ಕೊಡು, ದುಡ್ಡು ಕೊಡು. ನೋಡು ನೀಲ್, ಈಗ ಎಲ್ರು ಹೇಳ್ತಿದ್ದಾರೆ, ನೀನೀಗ ನಮ್ ದುಡ್ಡು ಕೊಡ್ಲೇಬೇಕು. ಸರಿ ಅಕ್ಕ, ನೀವು ನನಗೆ 1 ತಿಂಗಳು ಟೈಮ್ ಕೊಡಿ, ನಾನ್ ನಿಮ್ ಸಾಲ ತೀರಿಸ್ತೀನಿ. ಸರಿ, 1 ತಿಂಗಳಾದ್ಮೇಲೆ ದುಡ್ಡು ತಗೊಳಕ್ ಬರ್ತೀನಿ, ಬಡ್ಡಿ ಸಮೇತ. ಹಾ. ನಡೀರಿ. ಇಲ್ ನೋಡಿ, ನನ್ನನ್ನ ಕ್ಷಮಿಸ್ಬಿಡಿ. ನೀವ್ ಯಾರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಇರ್ಲಿ. ನೀಲ್, ಈಗ ನೀನ್ ಒಳ್ಳೆಯವನಾಗಿದ್ಯಾ, ಆದ್ರೆ ಹಿಂಗೆ ಇರಪ್ಪ. ನಿನ್ ಹೆಂಡ್ತಿಗ್ ತೊಂದ್ರೆ ಕೊಡ್ಬೇಡ ನೋಡು, ಗೊತ್ತಾಯ್ತಾ? ಇನ್ಮೇಲೆ ಸರಿಯಾಗಿರ್ತೀನಿ. ಹಾ. ಏನ್ ನೋಡ್ತಾ ಇದ್ಯಾ ಇಲ್ಲಿ? ಫ್ಯಾಮಿಲಿ ಡ್ರಾಮಾ ನಡೀತಾ ಇದ್ಯಾ? ನಡಿ ಇಲ್ಲಿಂದ. ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಗೋಳಿದು. ನಡಿಯೋ ನಡಿ. ಬಂದ್ಬಿಟ್ಟ ಮಾತಾಡಕ್ಕೆ. ಹೋಗೋ. ಎಲ್ರಿಗೂ ಹೇಳ್ಬೇಕಾ? ಏ ಡಿಂಪಲ್, ನೀನು ಸೋನುಗ್ ಸಾರಿ ಹೇಳು. ನಾನ್ ಹೇಳೋದಿಲ್ಲ. ಡಿಂಪಲ್, ಚೆನ್ನಾಗಿದೆ, ಹೊಡೆಯೋದಕ್ ಮಾತ್ರ ನಿನ್ ಕೈ ಬರುತ್ತೆ, ಆದ್ರೆ ಸಾರಿ ಮಾತ್ರ ಕೇಳಲ್ಲ ಅಂತೀಯಲ್ಲ ಡಿಂಪಲ್. ಅಪ್ಪ, ಸೋನು ಹೇಳ್ತಿದ್ದ ನೀವು ಕೆಟ್ಟೋರು ಅಂತ. ನೀವು ಅಮ್ಮನ ಮಾರಿದ್ರಿ ಅಂತ. ಅದಕ್ಕೆ ಅಕ್ಕ ಸೋನುಗೆ ಕಪಾಳಕ್ ಹೊಡೆದ್ಲು. ಹೌದಾ? ನೀನ್ ಹಂಗಂದ? ದೊಡ್ಡೋರ್ ಬಗ್ಗೆ ಹಿಂಗೆಲ್ಲ ಅಂತಾರ? ನೀನ್ ಮನೆಗ್ ನಡಿ, ನಿನಗೆ ಚೆನ್ನಾಗ್ ಬಾರಿಸ್ತೀನಿ. ಬರ್ತಾ ಜಾಸ್ತಿ ಆಯ್ತು ನಿಂದು. ನಿಮ್ಮಲ್ಲಿ ಡ್ರೆಸ್ ಡಿಸೈನ್ ನ ಸಾಮರ್ಥ್ಯ ಇದ್ದರೆ ಆಗ ನೀವಾಗಬಹುದು ಸೂಪರ್ ಸ್ಟಾರ್ ಜರೀನ್ ಖಾನ್ ಅವರ ಕಾಸ್ಟ್ಯೂಮ್ ಡಿಸೈನರ್. ವಿದ್ಯಾ, ವಿದ್ಯಾ. ಹಾ ಹೇಳಿ. ನೀನು ಅದೇನೋ ಮಾಡಿದ್ಯಲ್ಲ, ಅದೇನಂತಾರೆ? ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದೆ ಅಲ್ವಾ? ಹಾ. ಸರಿ ನೋಡಿಲ್ಲಿ. ಅಯ್ಯೋ, ಲಾಟ್ರಿ ಹೊಡಿತ್ ನಿನಗೆ. ಇಲ್ ನೋಡು, ಫೇಮಸ್ ಆಕ್ಟ್ರೆಸ್ ಇದಾರಲ್ಲ, ಅದೇ ಆ ಜರೀನ್ ಖಾನ್. ನೋಡು, ಅವರು ಕಾಂಪಿಟೇಷನ್ ಆಡ್ ಹಾಕಿದ್ದಾರೆ, ಮತ್ತೆ ಅದ್ರಲ್ಲಿ ಗೆದ್ದವ್ರಿಗೆ 10 ಲಕ್ಷ ಬಹುಮಾನ ಸಿಗುತ್ತೆ. 10 ಲಕ್ಷನಾ? ಹಾ. ಆದ್ರೆ ಅಲ್ಲಿ ದೊಡ್ಡ ಫ್ಯಾಷನ್ ಡಿಸೈನರ್ಸ್ ಇರ್ತಾರೆ, ನನ್ ಡಿಸೈನ್ ಯಾರು ನೋಡ್ತಾರೆ? ಬೇಡ ಬಿಡು.
ಆಮೇಲೆ ಸುಮ್ನೆ ಎಲ್ರೂ ನಗ್ತಾರಷ್ಟೇ. ಅಯ್ಯೋ ನಿನ್ನ ನೋಡಿ ಯಾರು ನಗಲ್ಲ ವಿದ್ಯಾ, ಬದ್ಲಾಗಿ ನಿನ್ನ ನೋಡಿ ಜನಗಳು ಹೆಮ್ಮೆ ಪಡ್ತಾರೆ. ನೀಲ್ ಹಠ ಮಾಡ್ಬೇಡ, ಆಗಲ್ಲ. ಅಯ್ಯೋ ಯಾಕಾಗಲ್ಲ? ಯಾವ್ದು ಇಂಪಾಸಿಬಲ್ ಅಲ್ಲ ವಿದ್ಯಾ, ನಿನ್ ಕೈಲಿ ಆಗತ್ತೆ. ಒಂದ್ ವಿಷಯ ಹೇಳು, ನಾನ್ ಕುಡ್ಕೊಂಡ್ ಬಿದ್ದಿದಾಗ ಮನೆ ಯಾರು ನೋಡ್ಕೊತಿದ್ರು? ನೀನು. ಹೇಗೆ? ಬಟ್ಟೆ ಹೊಲ್ದು. ನೀನು ಮಕ್ಳಿಗೆ ಹೇಗ್ ಅಡಿಗೆ ಮಾಡಾಕ್ತಿದ್ದೆ? ಬಟ್ಟೆ ಹೊಲ್ದು. ಅಷ್ಟೇ ಅಲ್ದೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಿದ್ದೆ. ಹೇಗೆ? ಬಟ್ಟೆ ಹೊಲ್ದು. ನಿನಗೆ ಆ ಸಾಮರ್ಥ್ಯ ಇದೆ ವಿದ್ಯಾ? ಹೂ ಅಂತ ಹೇಳು, ನಾನ್ ಗ್ಯಾರಂಟಿ ಕೊಡ್ತೀನಿ ನಿನ್ಗೆ, ನೀನೇ ಗೆಲ್ಲೋದು. ಈ ಮಷಿನ್ಗೆ ದಾರ ಹಾಕು, ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡು. ಆತರ ನಿಜವಾಗ್ಲೂ ಆಗುತ್ತಾ? ನಾನು ಅಲ್ಲಿ ಗೆಲ್ಲೋದಕ್ಕೆ ಪಾಸಿಬಲ್ ಇದೆಯಾ? ಅಯ್ಯೋ ಪಾಸಿಬಲ್ ಇದೆ ವಿದ್ಯಾ, ಖಂಡಿತ ಪಾಸಿಬಲ್ ಇದೆ. ಒಂದ್ ಮಾತು ಹೇಳು, ನಾನು ಇಷ್ಟೆಲ್ಲ ಕುಡಿತಾ ಇದ್ದೆ, ನಾನು ಕುಡಿಯೋದ್ ಬಿಡ್ತೀನಿ ಅಂತ ಯೋಚನೆ ಮಾಡಿದ್ಯಾ? ಆದ್ರೆ ಈಗ ನೋಡು, ನಾನೆಲ್ಲ ಬಿಟ್ಟಿದ್ದೀನಿ ತಾನೆ. ಏನಾಗಿದೆ ನಿನಗೆ? ಅಲ್ಲ ಅಂದ್ರೆ ನೀನ್ ಇಷ್ಟೊಂದು ಇದಕ್ಕಿದ್ದಾಗೆ ಹೇಗ್ ಬದ್ಲಾದೆ? ನಾನು ಸಾವನ್ನ ಗೆದ್ದು ಬಂದಿದ್ದೀನಿ ವಿದ್ಯಾ, ಮುಂದಿನ ಜೀವನನ ಚೆನ್ನಾಗಿ ಬದುಕ್ತೀನಿ. ನೋಡು, ನಾನು ರಾಜಣ್ಣನ ಹತ್ರ ಹೋಗಿ ಬರ್ತೀನಿ, ನೀನು ಪ್ರಾಕ್ಟೀಸ್ ಶುರು ಮಾಡು, ನೀನೇ ಗೆಲ್ಲೋದು. ಏ ರಾಜಣ್ಣ, ಅರೆ ತಗೋ, ದುಬೈಯಿಂದ ತಂದಿರೋ ಚಾಕ್ಲೇಟ್. ತುಂಬಾ ಎಕ್ಸ್ಪೆನ್ಸಿವ್ ಇದು. ಎಕ್ಸ್ಪೆನ್ಸಿವ್ ಅಂದ್ರೆ? ಎಕ್ಸ್ಪೆನ್ಸಿವ್ ಅಂದ್ರೆ ದುಬಾರಿ. ಓದಿಲ್ವಲ್ಲ ನೀನು, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಸರಿ, ಯಾಕೆ ತರ್ಸಿದಿದ್ದನ್ನ? ಅಯ್ಯೋ ರಾಜಣ್ಣ, ಡಿಂಪಲ್ ಇದ್ದಾಳಲ್ಲ, ನೆನ್ನೆ ಅವಳಿಗೆ ತುಂಬಾ ಬೈದ್ಬಿಟ್ಟೆ, ಮುಖ ಊದಿಸ್ಕೊಂಡು ಕೂತಿದ್ದಾಳೆ. ಅಯ್ಯೋ, ಈ ಚಾಕ್ಲೇಟ್ ಕೊಟ್ರೆ ಸ್ವಲ್ಪ ಖುಷಿ ಆಗ್ತಾಳೆ. ನಿಮ್ ಟೀ ರೆಡಿ ಆಗಿದೆ ನೋಡಿ, ನೀವು ಟೀ ಕುಡೀರಿ, ಕೆಲ್ಸದ ಬಗ್ಗೆ ಮಾತಾಡೋಣ. ಏನ್ ಕೆಲ್ಸದ ವಿಷಯ ಮಾತಾಡ್ಬೇಕು? ಕದ್ದಿರೋ ಮಲ್ಲ ಮಾರಿ ಸಾಕಾಗಿದೆ ರಾಜಣ್ಣ, ಈಗ ನಮ್ ವಸ್ತು ಮಾರೋಣ, ಸ್ವಂತ ಬಟ್ಟೆಗಳನ್ನ ತಯಾರಿಸೋಣ, ನಮ್ದೇ ಬ್ರ್ಯಾಂಡ್ ಮಾಡೋಣ. ಶ್ರೀಮಂತರು ಹಾಕೋ ಬಟ್ಟೆ, ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಜರೀನ್ ಖಾನ್. ಜರೀನ್ ಖಾನ್ ಹೀರೋಯಿನ್ ಇದ್ದಾಳಲ್ಲ, ಆ ಜರೀನ್ ಖಾನಾ? ಇಲ್ಲಿ ನೋಡಿ ರಾಜಣ್ಣ, ಇವರು ಕಾಂಪಿಟೇಷನ್ ಇಟ್ಟಿದ್ದಾರೆ, ಇದ್ರಲ್ಲಿ ವಿದ್ಯಾ ಭಾಗವಹಿಸ್ತಾಳೆ. ವಿದ್ಯಾ ಏನಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ, ಆಗ ವಿದ್ಯಾ ಹೆಸರಲ್ಲಿ ಒಂದು ಫ್ಯಾಷನ್ ಬ್ರ್ಯಾಂಡ್ ನ ಶುರು ಮಾಡ್ತೀನಿ. ಜರೀನ್ ಖಾನ್ ನ ಇದ್ರ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀನಿ. ರಾಜಣ್ಣ, ಅದು ಚೈನಾದು ಯಾವ್ದಾದ್ರು ಬಟ್ಟೆ ಅಡ್ಜಸ್ಟ್ ಮಾಡ್ಕೊಡ್ಬಹುದಾ? ನೀನು ಮತ್ತೆ ಕುಡಿಯಕ್ ಶುರು ಮಾಡಿದ್ಯಾ? ಯಾಕೆ ಆಕಾಶಕ್ಕೆ ಏನಿ ಹಾಕೋ ಮಾತಾಡ್ತಿದ್ಯಾ ನೀನು? ಅಯ್ಯೋ ಸಾವನೆ ಮುಟ್ ಬಂದಿದ್ದೀನಿ ರಾಜಣ್ಣ. ಆಕಾಶ ಯಾವ ಲೆಕ್ಕ? ಅಂದ್ರೆ ನನ್ ಸೋಲೋದಕ್ಕೆ ಯಾವ್ದೇ ಚಾನ್ಸ್ ಇಲ್ಲ ರಾಜಣ್ಣ, ಗೆದ್ದೇ ಗೆಲ್ತೀನಿ. ನಾನು ವಿದ್ಯಾ ಹೆಸರನ್ನ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಫೇಮಸ್ ಮಾಡೋವರೆಗೂ ಸುಮ್ನೆ ಅಂತೂ ಇರೋದಿಲ್ಲ. ಏನಾಯ್ತು ರಾಜಣ್ಣ, ಯಾಕತ್ರ ನೋಡ್ತಿದ್ಯಾ? ನಿನ್ ಕಣ್ಣಲ್ಲಿ ನನಗೆ ಗೆಲುವು ಕಾಣಿಸ್ತಿದೆ. ಮಾಸ್ಟರ್ ಮೈಂಡೇ ನಿಂದು. ಏನಾದ್ರೂ ಒಂದ್ ಮಾಡೋಣ. ಬೊಟಿಕ್ ಅವ್ರು ಗೊತ್ತಿರೋರು ಒಂದ್ 4-5 ಜನ ಇದಾರೆ. ಬುಟಿಕಿ? ಅವ್ರದೇ ಸ್ವಂತ ಬಟ್ಟೆ ಅಂಗಡಿ ಇರತ್ತಲ್ವಾ, ಅದನ್ನ ಬುಟಿಕ್ ಅಂತಾರೆ. ಇಂಗ್ಲಿಷ್ ಅಲ್ಲಿ ತುಂಬಾ ವೀಕ್ ನೀನು. ಅರೆ ಅಣ್ಣ, ಬುಟಿಕೆ ಅಲ್ಲ, ಬುಟಿಕ್ ಅಂತಾರೆ, ಬುಟಿಕ್. ತಿಂತಾ ಇದೆಯಲ್ವಾ, ಸುಮ್ನೆ ತಿನ್ನು, ಹೋಗ ಕಡೆ. ರಾಜಣ್ಣ ಥ್ಯಾಂಕ್ ಯು, ನೀವು ನನ್ನ ಜೊತೆ ಇದ್ರೆ ಎಲ್ಲನೂ ಸಾಧ್ಯ ಆಗತ್ತೆ. ಹೋಗು, ನಿನ್ ಮಗಳಿಗೆ ಕೊಡು ಅದನ್ನ. ಥ್ಯಾಂಕ್ ಯು. ಡಿಂಪೋ, ಏ ಡಿಂಪೋ, ಇಲ್ಲಿ ನೋಡು. ಏನಾಯ್ತು? ಡಿಂಪು ಮಲ್ಗಿದಾಳೆ? ಓಹೋ, ನನ್ ಡಿಂಪು ಮಗಳು ಮಲ್ಗಿದಾಳೆ. ಆದ್ರೆ ನಾನು ಅವಳಿಗೋಸ್ಕರ ಸ್ಪೆಷಲ್ ಚಾಕ್ಲೇಟ್ ತಂದಿದ್ದೆ. ಈ ಚಾಕ್ಲೇಟ್ ನ ಏನ್ ಮಾಡ್ಲಿ ಈಗ? ಒಂದ್ ಕೆಲ್ಸ ಮಾಡ್ತೀನಿ, ಈ ಚಾಕ್ಲೇಟ್ ನ ನಾನು ಕುನಾಲಕ್ ಕೊಡ್ತೀನಿ. ಅವನಂತೂ ಇದನ್ನ 1 ನಿಮಿಷದಲ್ಲಿ ಮುಗಿಸ್ಬಿಡ್ತಾನೆ. ಸರಿ, ಹಾಗಾದ್ರೆ ಈ ಚಾಕ್ಲೇಟ್ ನ ಕುನಾಲಕ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸಾರಿ, ನಾನು ಸೋನಿಗೆ ಹೊಡಿಬಾರ್ದಾಗಿತ್ತು. ಅಪ್ಪ, ನನಗ್ ಚಾಕ್ಲೇಟ್ ಬೇಕು. ನಿನಗೋಸ್ಕರನೇ ತಂದಿದ್ದು, ತಗೋ. ಅಪ್ಪ ಸಾರಿ, ನಿನ್ನೆ ನಾನ್ ನಿಮ್ ಮಾತ್ ಕೇಳಲಿಲ್ಲ. ಹೇ, ಇಟ್ಸ್ ಓಕೆ ಮಗಳೇ, ತಪ್ಪು ಮಾಡಿದ್ ಸೋನುನೇ ಅಲ್ವಾ? ಅಪ್ಪ, ನೀವಿನ್ಯಾವತ್ತೂ ನಿಜವಾಗ್ಲೂ ಕುಡಿಯಲ್ಲ ಅಲ್ವಾ? ಪ್ರಾಮಿಸ್, ಇನ್ಯಾವತ್ತೂ ಮುಟ್ಟಲ್ಲ. ಪಿಂಕಿ ಪ್ರಾಮಿಸ್? ಪಿಂಕಿ ಪ್ರಾಮಿಸ್. ಅಯ್ಯೋ, ಎಲ್ಲಿ ಹೋಗ್ತಾ ಇದ್ಯಾ? ನಾನು ಕುನಾಲ್ ಒಟ್ಟಿಗೆ ತಿಂತೀವಿ. ನನ್ ಮುದ್ದು ಮಗಳು, ಹೋಗು. ಅಯ್ಯೋ ವಿದ್ಯಾ,
ಏನಾಯ್ತು? ಹಾ ಟೆನ್ಷನ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಇಲ್ಲ ಅಂತದೇನಿಲ್ಲ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಾನಿರ್ಬೇಕಾದ್ರೆ ದುಡ್ಡಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀನಿ ನೀನು? ನನ್ಗೊಂದ್ ವಿಷಯ ಹೇಳು. ನಿನ್ ಫೇವ್ರೇಟ್ ಇದ್ದಾರಲ್ಲ ಜರೀನ್ ಖಾನ್, ಹ್ಮ್ ಅವರಿಗೋಸ್ಕರ ಬರೀ ಬಟ್ಟೆ ಡಿಸೈನ್ ಮಾಡ್ತೀಯಾ ಇಲ್ಲ ಅವ್ರನ್ನ ಮೀಟ್ ಆಗ್ಬೇಕಾ? ಅವ್ರನ್ನ ಮೀಟ್ ಆಗೋದು ನನ್ ಕನ್ಸು. ನನ್ ಫೇವ್ರೇಟ್ ಅವರು. ಆದ್ರೆ ಅವ್ರ ಯಾಕೆ ನಮ್ಮನ್ ಮೀಟ್ ಆಗ್ತಾರೆ? ವಿದ್ಯಾ, ನಿನಗ್ ಗೊತ್ತಾ ನನ್ ಕನ್ಸೇನು ಅಂತ? ನಿನ್ನ ಎಲ್ಲ ಕನಸು ಪೂರ್ತಿ ಆಗ್ಬೇಕು ಅನ್ನೋದು. ಈಗ ನಡಿ, ನಾವಿಬ್ರು ಅವ್ರವ್ರ ಕನ್ಸುಗಳನ್ನ ಪೂರ್ತಿ ಮಾಡೋಣ. ಇವತ್ತು ನನ್ಮೇಲೆ ನಿಮ್ಗೆ ಜಾಸ್ತಿ ಪ್ರೀತಿ ಬಂದಿರೋ ಹಾಗಿದೆ. ಹೌದು, ನಿಜಾನೆ. ಅಯ್ಯೋ, ಪರ್ದೆ ಹಾಕಿಲ್. ಅಯ್ಯೋ, ವಿದ್ಯಾ, ಏ ವಿದ್ಯಾ, ಇಲ್ಲೋಡು. ನೀನೊಂದ್ ಸ್ಕೆಚ್ ಮಾಡಿದ್ದೆ ಅಲ್ವಾ? ಇಲ್ಲೋಡು, ಅದಕ್ಕೋಸ್ಕರ ಚೈನೆಯಿಂದ ಮ್ಯಾಚಿಂಗ್ ಆಗೋ ಬಟ್ಟೆ ತಂದಿದ್ದೀನಿ. ಮಿಷಿನ್ ಆನ್ ಮಾಡಿ ಬೇಗ ಕೆಲಸ ಶುರು ಮಾಡು. ಈ ಬಟ್ಟೆ ತುಂಬಾ ಚೆನ್ನಾಗಿದೆ. ಕೊರಿಯರ್ ಯಾವಾಗ ಮಾಡ್ಬೇಕು? ನಾಳೆ. ನಾಳೆನಾ? ಹಾ. ಅಲ್ಲ ನೀಲ್, ಅಷ್ಟ್ ಬೇಗ ಹೇಗ್ ರೆಡಿ ಮಾಡಕ್ಕಾಗುತ್ತೆ? ಸಾಧ್ಯನೇ ಇಲ್ಲ ನೀಲ್. ಅಯ್ಯೋ, ಎಲ್ಲ ಸಾಧ್ಯ ಆಗತ್ತೆ. ನೀನ್ ಕೆಲ್ಸ ಶುರು ಮಾಡು, ಎಲ್ಲ ಆಗತ್ತೆ. ನಾನ್ ಜೊತೆಲಿರ್ತೀನಿ, ಕೂತ್ಕೋ. ಬೇಗ ಶುರು ಮಾಡು. ನೀಲ್, ಇನ್ ನನ್ ಕೈಲಾಗಲ್ಲ. ಅಯ್ಯೋ, ಯಾಕಾಗಲ್ಲ? ಖಂಡಿತ ಆಗುತ್ತೆ. ಸರಿ ಸರಿ, ಶುರು ಮಾಡು. ನಾನ್ ನಿನ್ ಜೊತೆ ಇದ್ದೀನಲ್ವಾ? ಬೇಗ ಬೇಗ. ನೀಲ್, ಇಲ್ ನೋಡು. ಚೆನ್ನಾಗಿದೆ ವಿದ್ಯಾ, ನನಗೆ ಈಗ್ಲೇ ಎಲ್ಲ ಗೊತ್ತಾಗ್ತಿದೆ. ಜರೀನ್ ಖಾನ್ ಅವರು ಸ್ಟೇಜ್ ಮೇಲೆ ನಿನ್ ಹೆಸರು ಅನೌನ್ಸ್ ಮಾಡ್ತಾ ಇದಾರೆ. ವಿದ್ಯಾ, ಚೆನ್ನಾಗೇನೋ ಆಗಿದೆ. ಬಹುಮಾನ ನನಗ್ ಮಾತ್ರ ಯಾಕೆ? ಐಡಿಯಾ ಎಲ್ಲ ನಿಮ್ದೇ ಅಲ್ವಾ? ಅಯ್ಯೋ, ಐಡಿಯಾ ನಂದು, ಆದ್ರೆ ಕಷ್ಟಪಟ್ಟಿರೋದು ನೀನಲ್ವಾ? ಸರಿ ಸರಿ, ಶುರು ಮಾಡು. ಇಲ್ಲ ಅಂದ್ರೆ ಇಡೀ ರಾತ್ರಿ ಕೂತ್ಕೊಂಡ್ ಮಾಡ್ಬೇಕಾಗತ್ತೆ. ಬೇಗ. ಆಹಾ. ಆಯ್ತಾಯ್ತಾಯ್ತಾಯ್ತು. ನಾನ್ ಬರ್ತೀನಿ, ಮಾಡ್ತಾ ಇರು. ವಿದ್ಯಾ, ಹೇ ವಿದ್ಯಾ, ಅಯ್ಯೋ ಏನ್ ಮಾಡ್ತಾ ಇದೀಯ ನೀನು? ಎಷ್ಟೊತ್ತಾಯ್ತು, ಇನ್ನು ಮಷಿನ್ ಎದುರುಗಡೆನೆ ಕೂತಿದ್ಯಲ್ಲ. ಸರಿ ಬಾ, ಊಟ ಮಾಡು. ಇಲ್ಲಿ ನೋಡು, ನಿನ್ಗೋಸ್ಕರ ನಾನು ಬಿರಿಯಾನಿ ಮಾಡಿದ್ದೀನಿ. ಬಾ, ಬೇಗ ತಿನ್ನು. ನೀನ್ ನೋಡ್ತಾ ಇರು, ಜರೀನ್ ಖಾನ್ ಅವ್ರಿಗೆ ನಿನ್ ಡಿಸೈನ್ ತುಂಬಾ ಇಷ್ಟ ಆಗತ್ತೆ. ಏನ್ ಸಖತ್ತಾಗಿದೆ ವಿದ್ಯಾ. ನೀನ್ ಏನ್ ಮಾಡಿದ್ಯಾ? ಅಲ್ಲಿ ಏನಿದೆ ಹಾಗೆ ಮಾಡಿದ್ಯಲ್ಲ. ವಾ, ಸೇಮ್ ಟು ಸೇಮ್. ನಾನು ಇದನ್ನ ಈಗ್ಲೇ ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ. ಇಷ್ಟ್ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಏನ್ ತಗೊಂಡ್ ಹೋಗ್ತಿರ್ಬೋದು ಇವನು. ಇವನ್ ಮಾತ್ರ ಆರಾಮಾಗಿದ್ದಾನೆ. ಆದ್ರೆ ನಮ್ ಪರಿಸ್ಥಿತಿ ನೋಡಿ. ನೋಡ್ತೀರಿ, ಒಂದ್ ತಿಂಗಳಲ್ಲಿ ಇವನ ಹತ್ರ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನನ್ ಹೆಸರು ಕೋಮಲೇ ಅಲ್ಲ. ಅಯ್ಯೋ ಡಿಂಪು, ಏನಾಯ್ತು ಮಗಳೇ? ಅಪ್ಪ, ಟೀಚರ್ ನನ್ನ ಮತ್ತೆ ಸ್ಕೂಲಿಂದ ಆಚೆ ಹಾಕ್ಬಿಟ್ರು. ಅಪ್ಪ, ಇಲ್ಲ ಅಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದಾರೆ. ನನ್ ಮಗಳು ಏನ್ ತಪ್ಪು ಮಾಡಿದಾಳೆ? ಕ್ಲಾಸ್ ಅಲ್ಲಿ ಹೊಡೆದಾಡ್ತಾ ಇದ್ಲು. ಆದ್ರೆ ಇವಳ್ದೇನ್ ತಪ್ಪಿಲ್ಲ. ಮನೆಯಲ್ಲಿ ಏನ್ ನೋಡ್ತಾರೋ ಹಾಗೆ ತಾನೇ ಬೆಳೆಯೋದು. ಡಿಂಪಲ್, ಈ ಸರಿ ಏನ್ ಹೇಳ್ತಿದಾರೆ? ಅಪ್ಪ, ಅವರು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನನಗ್ ಸುಮ್ನೆ ಇರೋದಕ್ಕಾಗಲ್ಲ. ನೋಡಿ ಸರ್, ನನ್ ಬಂಗ್ಲೋ ಬಗ್ಗೆ ನನಗೆ ಗೊತ್ತಿದೆ. ಅವಳು ಸುಮ್ನೆ ಯಾರ ವಿಷಯಕ್ಕೂ ಹೋಗಲ್ಲ. ಸರ್, ಎದುರುಗಡೆ ಇರೋರು ಏನಾದ್ರು ಹೇಳಿದ್ರೆ ಅವ್ರದ್ದು ತಪ್ಪಾಗುತ್ತಲ್ವಾ? ಹೌದಾ? ನೀವ್ ಅವಳಿಗೆ ಇದನ್ನ ಹೇಳ್ಕೊಡ್ತಿದ್ದೀರಾ? ನೀವು ಇವಳನ್ನ ನಿಮ್ ತರ ರೌಡಿ ಮಾಡ್ಬೇಕು ಅಂತಿದ್ದೀರಾ? ನಾನ್ ಹೇಳೋ ಪ್ರಕಾರ ಇಂಥ ಮಕ್ಳಿಗೆ ಯಾವ ಸ್ಕೂಲಲ್ಲೂ ಕೂಡ ಅಡ್ಮಿಷನ್ ಕೊಡಬಾರ್ದು. ಮತ್ತಿನೇನು, ನಮ್ಮ ಮಕ್ಳನ್ನ ಈ ತರ ಹಾಳಾಗಕ್ ಬಿಡಕ್ಕಾಗತ್ತಾ? ಈ ಹುಡುಗಿನ ಸ್ಕೂಲಿಂದ ಕಳಿಸ್ಲೇಬೇಕು. ಯಾಕೆ ಕಳಿಸ್ತೀರಾ ನನ್ ಮಗಳನ್ನ? ನಿಮ್ ಮಕ್ಳುಗಳೇ ಇಲ್ಲಿ ಸರಿಯಾಗಿಲ್ಲ. ಜೊತೆಲಿರೋರು ಇವಳ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಮತ್ತೆ ನಿನ್ನಂತ ಕುಡ್ಕೊಂಡ್ ಆರ್ತಿ ಎತ್ತಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರು ಸರ್. ಮಕ್ಳು ಅಪ್ಪ ಅಮ್ಮನ್ ನೋಡಿನೇ ಅಲ್ವಾ ಕಲಿಯೋದು? ನೀವು ಆಡೋ ಭಾಷೆ ಇಷ್ಟು ಕೆಟ್ಟದಾಗಿದೆ ಅಂದ್ರೆ ಮಕ್ಳು ಅದನ್ನ ನೋಡೇ ಕಲ್ತ್ಕೋತಾರೆ. ಏ ನೀಲ್, ನನ್ ಹೆಂಡತಿ ಜೊತೆ ಹುಷಾರಾಗಿ ಮಾತಾಡೋ, ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಹೇಳಲೇ. ಹೇಳು. ಮಿಸ್ಟರ್ ನೀಲ್, ಸ್ಕೂಲ್ ಇದು.
ನಿನ್ ಸ್ಲಮ್ ಅಲ್ಲ. ಸರ್ ಸಾರಿ. ನೋಡಿ ಮಿಸ್ಟರ್ ನೀಲ್, ನೀವೇ ನೋಡಿದ್ರಿ ಇಲ್ಲಿರೋರಿಗೆಲ್ಲ ನಿಮ್ ಮಗಳಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ. ಅದು ಅಲ್ಲದೆ ನೀವು 5 ತಿಂಗಳಿಂದ ಡಿಂಪಲ್ನ ಫೀಸು ಕಟ್ಟಿಲ್ಲ. ಈಗ ನೀವು ಪ್ರಿನ್ಸಿಪಲ್ ಆಫೀಸ್ಗೆ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಲೆಟರ್ ಮತ್ತು ಸರ್ಟಿಫಿಕೇಟ್ ತಗೊಳ್ಳಿ. ಇದನ್ ಬಿಟ್ಟು ನಮ್ಮ ಹತ್ರ ಯಾವುದೇ ಆಪ್ಷನ್ ಇಲ್ಲ. ಸರ್ ನಾನು ಏನು ಹೇಳ್ತೀನಿ ಅಂದ್ರೆ ನನಗೆ ಒಂದು ಅವಕಾಶ ಕೊಡಿ, ನಾನು ಫೀಸ್ ಕಟ್ಬಿಡ್ತೀನಿ ಸರ್. ನೀಲ್, ನಾನ್ ಮನೆಗ್ ಕಾಲ್ ಮಾಡಿದ್ದೆ, ಅದಕ್ಕೆ ಹೇಳಿದ್ರು ನೀನ್ ಇಲ್ಲಿದ್ಯಾ ಅಂತ. ಜರೀನ್ ಖಾನ್ ಆಫೀಸಿಂದ ಫೋನ್ ಬಂದಿದೆ. ಜರೀನ್ ಖಾನ್? ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.